ಹಲೋ ಮತ್ತು ಕೌಂಟ್ಡೌನ್ ಉತ್ತರ ಪ್ರದೇಶಕ್ಕೆ ಸುಸ್ವಾಗತ. ಈ ರಾಜ್ಯವು 80 ಸ್ಥಾನಗಳನ್ನು ಹೊಂದಿದೆ. ಇದು ದೇಶದಲ್ಲೇ ಅತಿ ದೊಡ್ಡ ರಾಜ್ಯವಾಗಿದೆ. ಆದರೆ ಇದು ಕೇವಲ ಸೈಕಾಲಜಿಕಲಿ ನಿರ್ಣಾಯಕ ಅಲ್ಲ, ಇದು ಈ ಚುನಾವಣೆಯಲ್ಲಿ ಮತ್ತು ಪ್ರತಿ ಚುನಾವಣೆಯಲ್ಲಿ ರಾಜಕೀಯವಾಗಿ ಬಹಳ ನಿರ್ಣಾಯಕವಾಗಿದೆ. ಆದ್ದರಿಂದ ನಾವು ಉತ್ತರ ಪ್ರದೇಶದಾದ್ಯಂತ ಓಡಿಸಲು ನಿರ್ಧರಿಸಿದ್ದೇವೆ. ನಾವು ವಾರಣಾಸಿಯಲ್ಲಿ ಪ್ರಾರಂಭಿಸಿದ್ದೇವೆ, ಮತ್ತೊಮ್ಮೆ ನಿರ್ಣಾಯಕ ಸ್ಥಳವಾಗಿದೆ. ಅದು ಪ್ರಧಾನಿಯ ಕ್ಷೇತ್ರ ಮತ್ತು ಹಿಂದೂ ಧರ್ಮದ ಹೃದಯ ಘಾಟ್ಗಳು. ಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೆ? ಮೋದಿ. ನೀವು ಕೊನೆಯ ಬಾರಿಗೆ ಯಾರಿಗೆ ಮತ ಹಾಕಿದ್ದೀರಿ? ಮೋದಿ. ಅದಕ್ಕಿಂತ ಮುಂಚೆ ಮೋದಿ. ಮತ್ತು ಅದರ ನಂತರ? ಮೋದಿ. ಈ ಚುನಾವಣೆಯಲ್ಲಿ ಬಹುಶಃ ಬಿಜೆಪಿ ಬರುತ್ತೆ. ಸರಿ, ಬಹುಶಃ. ನೀವು ಎಲ್ಲಿನವರು? ಬೆಂಗಳೂರು. ನಾನು ಬೆಂಗಳೂರಿನವನು. ಓ, ನೀವು ಬೆಂಗಳೂರಿನಿಂದ ಬಂದಿದ್ದೀರಿ. ಸರಿ, ನೀವು ಏನು ಯೋಚಿಸುತ್ತೀರಿ? ಯಾರು ಗೆಲ್ಲುತ್ತಾರೆ? ಬಿಜೆಪಿ. ಬಿಜೆಪಿ. ಹೌದು, ನೀವು ಕೊನೆಯ ಬಾರಿಗೆ ಯಾರಿಗೆ ಮತ ಹಾಕಿದ್ದೀರಿ? ಕಳೆದ ಬಾರಿಯೂ ಬಿಜೆಪಿಗೆ ಮತ ಹಾಕಿದ್ದೆ. ಬಿಜೆಪಿ ಗೆಲ್ಲುತ್ತಾರೆ. ಈ ಬಾರಿ ಮೋದಿ ಗೆಲ್ಲುತ್ತಾರೆ. ನಂತರ ನಾವು ಉತ್ತರ ಪ್ರದೇಶದ ರಾಜಧಾನಿಯಾದ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿರುವ ಲಕ್ನೋಗೆ ಹೋದೆವು. ಕಳೆದ ಬಾರಿ ಭೇಟಿ ನೀಡಿದ ನಂತರ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಯೋಗಿ ಮೋದಿ ಸರ್ಕಾರ ನಿರೀಕ್ಷಿಸಲಾಗಿದೆ. ರಾಮನಿಗೆ ಮೋದಿ ಸಿಕ್ಕಿದೆ ಎಂದು ಕೆಲವು ಭಕ್ತರು ಹೇಳುತ್ತಾರೆ. ರಾಮ ಮಂದಿರ ಸೆಕ್ಷನ್ 370 ಆಧರಿಸಿ ನೀವು ಎಷ್ಟು ದಿನಗಳವರೆಗೆ ಮತ ಕೇಳುತ್ತೀರಿ? ಅದು ಈಗ ಹಳೆಯದು. ಈಗ ಯೋಚಿಸಲು ಏನೂ ಇಲ್ಲ. ಕೇವಲ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ನಿರುದ್ಯೋಗವಿದೆ ಎಂದು ಭಾವಿಸುತ್ತಾರೆ, ಇತರರಿಗೆ ಅಲ್ಲ. ನನಗೆ ಕೆಲಸ ಮಾಡಲು ಜನರು ಸಿಗುತ್ತಿಲ್ಲ. ಬೆಲೆಗಳು ಏರುತ್ತಿವೆ, ಆದರೆ ನಿರುದ್ಯೋಗ ಮಿತಿಗಿಂತ ಹೆಚ್ಚಾಗಿದೆ. ಸ್ವಾತಂತ್ರ್ಯದಿಂದಲೂ ಭ್ರಷ್ಟಾಚಾರ ಯಾವಾಗಲೂ ಇತ್ತು. ನೆಹರು ನಂತರ ಬಿಜೆಪಿ, ಮಾಯಾವತಿ, ಅಖಿಲೇಶ್ ಯಾದವ್ ಅವರಿಂದ ನಾವು ಭ್ರಷ್ಟಾಚಾರವನ್ನು ಹೊಂದಿದ್ದೇವೆ. ಯಾರನ್ನು ಆಯ್ಕೆ ಮಾಡಬೇಕು? ಬುದ್ಧಿವಂತಿಕೆಯಿಂದ ಆಲಿಸಿ. ನಮ್ಮ ರಾಮನನ್ನು ತಂದವರು ಚುನಾವಣೆಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ಮೋದಿ ಬಂದ ನಂತರ ಜಾತಿ ಯಾವುದೇ ಪಾತ್ರವನ್ನು ವಹಿಸುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಅಭಿವೃದ್ಧಿ ಆಗುತ್ತಿದೆ ಅನ್ನಿಸುತ್ತಿದೆ, ಆದರೆ ನನ್ನ ನಗರದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಕಾನ್ಪುರವನ್ನು ನೋಡಿದರೆ ರಸ್ತೆಗಳಿಲ್ಲ, ಮೂಲಸೌಕರ್ಯಗಳಿಲ್ಲ. ಎಷ್ಟೊಂದು ಕೊಳಕು ಇದೆಯೋ ಅದು ಮತ್ತಷ್ಟು ಕೊಳಕಾಗುತ್ತಿದೆ. ನಿರುದ್ಯೋಗ ಉತ್ತುಂಗದಲ್ಲಿದೆ. ಈಗ ಸರ್ ಅವರು ಬಿಜೆಪಿಗೆ ಬೆಂಬಲ ನೀಡುವುದಾಗಿ ಹೇಳುತ್ತಿದ್ದಾರೆ. ನಿರುದ್ಯೋಗವು ಯಾವುದೇ ಬದಲಾವಣೆಯನ್ನು ಹೊಂದಿಲ್ಲ. ದೇಶದ ಅಭಿವೃದ್ಧಿಯಲ್ಲಿ ವ್ಯತ್ಯಾಸವನ್ನು ಕಾಣಬಹುದು ಮತ್ತು ಅದು ಮುಖ್ಯವಾಗಿದೆ. ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಗಟ್ಟಿಯಾಗಿದೆ, ಬೇರೇನೂ ಅಲ್ಲ. ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಜ್ಞಾನವನ್ನು ಹೊಂದಿರುವ ವ್ಯಾಪಾರ ಪುರುಷರು. ಆದರೆ ಡಿಜಿಟಲ್ ಆಗದ ಬಡವರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಅಲ್ಲಿಂದ ನಾವು ಅಯೋಧ್ಯೆಗೆ ಹೋದೆವು. ಭಾವನೆಯು ಎಷ್ಟು ನಿಂತಿದೆ ಮತ್ತು ಅದನ್ನು ಸೆಕೆಂಡ್ ಹ್ಯಾಂಡ್ ಆಗಿ ಕೇಳುವುದಕ್ಕಿಂತ ಹೆಚ್ಚಾಗಿ ನೆಲದ ಮೇಲೆ ನಿಜವಾಗಿಯೂ ಏನು ಎಂದು ನೇರವಾಗಿ ನೋಡಲು. ಅಯೋಧ್ಯೆಯ ರಾಮ ಮಂದಿರದ ವಿದ್ಯಮಾನಗಳನ್ನು ನಾವು ಅನುಭವಿಸಿದ್ದೇವೆ. ನಂತರ ನಾವು ಆಗ್ರಾಕ್ಕೆ ಓಡಿದೆವು. ಅಲ್ಲಿ ನಾವು ಸುಂದರವಾದ ಸಾಂಪ್ರದಾಯಿಕ ಸ್ಮಾರಕವನ್ನು ಹೊಂದಿದ್ದೇವೆ. ತಾಜ್ ಮಹಲ್ ಜಾಗತಿಕವಾಗಿ ಪ್ರೀತಿಗೆ ಸಮರ್ಪಿತವಾದ ಸ್ಮಾರಕವೆಂದು ಕರೆಯಲ್ಪಡುತ್ತದೆ. ಆದ್ದರಿಂದ ಉತ್ತರ ಪ್ರದೇಶದಾದ್ಯಂತ ನಮ್ಮ ಪ್ರವಾಸದಲ್ಲಿ ನಾವು ಬಿಜೆಪಿ ಪ್ರಬಲವಾಗಿರುವ ಪ್ರದೇಶಗಳನ್ನು ಅಥವಾ ಅವರು ಅಷ್ಟು ಬಲವಿಲ್ಲದ ಪ್ರದೇಶಗಳನ್ನು ಸಂಚರಿಸುತ್ತಿದ್ದೇವೆ ಎಂದು ತಿಳಿಯಲು ನಾವು ಬಯಸಿದ್ದೇವೆ. ಇದರಿಂದ ನಮಗೆ ಸಾಕಷ್ಟು ವಿತರಣೆಯ ಮಾದರಿಯನ್ನು ಪಡೆಯುತ್ತೇವೆ. ಇಂದು ಮಧ್ಯದಲ್ಲಿ ಬಿಜೆಪಿ ಸ್ವಲ್ಪ ದುರ್ಬಲವಾಗಿದೆ, ಆದರೆ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಬಹಳ ಪ್ರಬಲವಾಗಿವೆ. ಮತ್ತು ಅವರು ದುರ್ಬಲವಾಗಿರುವಲ್ಲಿಯೂ ಸಹ ಅವರು ಕಡಿಮೆ ಬಲಶಾಲಿಯಾಗಿರುತ್ತಾರೆ, ದುರ್ಬಲರಲ್ಲ. ಈ ಬಾರಿ ಮತದಾನದ ಪ್ರಮಾಣ ಕುಸಿದಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಬಿಸಿಲಿನ ಕಾರಣ ಎಂದು ಅನೇಕರು ಹೇಳುತ್ತಾರೆ, ಆದರೆ ಹಿಂದಿನ ಚುನಾವಣೆಗಳು 5 ವರ್ಷಗಳ ಹಿಂದೆ ಇದೇ ಸಮಯದಲ್ಲಿ ನಡೆದವು ಮತ್ತು ಅದು ತುಂಬಾ ಬಿಸಿಯಾಗಿತ್ತು. ಹಾಗಾಗಿ ಮತದಾನ ಪ್ರಮಾಣ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಕಡಿಮೆ ಮತದಾನವು ಯಾರಿಗೆ ಸಹಾಯ ಮಾಡುತ್ತದೆ? ಅನೇಕ ಈಶಾನ್ಯ ರಾಜ್ಯಗಳಲ್ಲಿ ಕಡಿಮೆ ಮತದಾನವನ್ನು ನಾವು ನೋಡಬಹುದು. ಇದು ಯಾರಿಗೆ ಸಹಾಯ ಮಾಡುತ್ತದೆ? ಕಳೆದ 20 ವರ್ಷಗಳಲ್ಲಿ ನಮ್ಮ ವಿಶ್ಲೇಷಣೆಯು ಕಡಿಮೆ ಮತದಾನದ ಸ್ಥಾನಗಳು ಬಿಜೆಪಿಗೆ ಸಹಾಯ ಮಾಡುತ್ತದೆ ಎಂದು ತೋರಿಸಿದೆ, ಏಕೆಂದರೆ ಅದು ಕೇಡರ್ ಆಧಾರಿತ ಪಕ್ಷವಾಗಿದೆ ಮತ್ತು ಅವರು ತಮ್ಮ ಮತದಾರರನ್ನು ಲೆಕ್ಕಿಸದೆ ಹೊರಹಾಕುತ್ತಾರೆ. ಆದರೆ ಕೇಡರ್ ಅಲ್ಲದ ಪಕ್ಷಗಳು ತಮ್ಮ ಮತದಾರರು ಮತ್ತು ಬೆಂಬಲಿಗರು ಸ್ವಯಂ ಪ್ರೇರಣೆಯಿಂದ ಹೊರಬರಬೇಕೆಂದು ಆಶಿಸುತ್ತವೆ ಮತ್ತು ಪ್ರಾರ್ಥಿಸುತ್ತವೆ ಮತ್ತು ಹಾರೈಸುತ್ತವೆ. ಹಾಗಾದರೆ ದೊರಬ್ ಕಡಿಮೆ ಮತದಾನವಾಗಿರುವ ಬಿಜೆಪಿಗೆ ಧನಾತ್ಮಕ ಸಂಕೇತವೇ? ಅಲ್ಲದೆ ಸಿದ್ಧಾಂತದ ಪ್ರಕಾರ ಬಿಜೆಪಿಯು ಪನ್ನಾ ಪ್ರಮುಖ್ ಅನ್ನು ಹೊಂದಿದ್ದು
ದೇಶದ ಪ್ರತಿಯೊಂದು ಭಾಗದಲ್ಲೂ ಪುಟವನ್ನು ನೋಡಿಕೊಳ್ಳುವ ವ್ಯಕ್ತಿಯನ್ನು ಹೊಂದಿದೆ, ಅಥವಾ ಅವರು ಕಷ್ಟಪಟ್ಟು ಹೋರಾಡುವ ಪ್ರತಿಯೊಂದು ಭಾಗ. ಆದ್ದರಿಂದ ನಿರಂತರ ಸಂಪರ್ಕ, ಮತದಾನದ ದಿನದಂದು ವ್ಯಕ್ತಿಯನ್ನು ಹೊರಗೆ ಎಳೆಯುವುದು, ಮತಗಟ್ಟೆಗೆ ಹೋಗಲು ನಿಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡುವುದು, ಅದು ಮತಗಳನ್ನು ಪಡೆಯುವ ಮಾರ್ಗವಾಗಿದೆ. ಆದ್ದರಿಂದ ಇವು ಕಡ್ಡಾಯ ಮತಗಳು. ಇತರರು ಉತ್ಸಾಹ, ಸಂಭವಿಸಿದ ಕೆಲವು ಘಟನೆಗಳು ಅಥವಾ ಬಂದ ಕೆಲವು ಶ್ರೇಷ್ಠ ಭಾಷಣಕಾರರ ಮೇಲೆ ಅವಲಂಬಿತರಾಗಬೇಕು. ಆದ್ದರಿಂದ ಪ್ರಪಂಚದಾದ್ಯಂತದ ಕೇಡರ್ ಆಧಾರಿತ ಪಕ್ಷಗಳು ಹೆಚ್ಚು ಗಟ್ಟಿಯಾದ ನೆಲೆಯನ್ನು ಹೊಂದಿವೆ. ಅವರಿಗೆ ಮಾಡಲು ಸ್ವಲ್ಪ ಮಟ್ಟಿಗೆ ಸಜ್ಜುಗೊಳಿಸಲಾಗಿದೆ. ಇತರ ಪಕ್ಷಗಳು ಎಲ್ಲವನ್ನೂ ಸ್ಥಿರಗೊಳಿಸಬೇಕಾಗುತ್ತದೆ, ಏಕೆಂದರೆ ಅವರು ವಾಸ್ತವಿಕವಾಗಿ ಯಾವುದೇ ಕಾರ್ಯಕರ್ತರನ್ನು ಹೊಂದಿಲ್ಲ. ಅಜಯ್, ವಾಯುವ್ಯ ಮತ್ತು ಪಶ್ಚಿಮ ಭಾಗಗಳಲ್ಲಿ ಕಡಿಮೆ ಮತದಾನವಾಗಿದ್ದು ಯಾವ ರೀತಿಯ ಮತದಾರರು ಹೊರಬರುತ್ತಿದ್ದಾರೆ ಎಂಬುದನ್ನು ನೀವು ಅಳೆಯಲು ಸಾಧ್ಯವೇ? ಯಾವುದೋ ಎಂದಿಗೂ ಘನ ವಿಶ್ವಾಸಾರ್ಹ ದತ್ತಾಂಶವಲ್ಲ, ಆದರೆ ಇದು ತುಂಬಾ ಭಾವನಾತ್ಮಕ ಚುನಾವಣೆ ಎಂದು ನೀವು ನಂಬುತ್ತೀರಾ, ಅಥವಾ ನೇರವಾಗಿ? ಎರಡನೆಯದಾಗಿ, ಮೊದಲ ಚುನಾವಣೆಯಲ್ಲಿ ಇದ್ದಂತಹ ಉತ್ಸಾಹ, ಸಂಭ್ರಮ ಈ ಬಾರಿ ಕಾಣುತ್ತಿಲ್ಲ. ಮೊದಲ ಹಂತದ ಚುನಾವಣೆಗಳು ಮತ್ತು ಅದರ ಪರಿಣಾಮವಾಗಿ ಕಡಿಮೆ ಮತದಾನದ ಶೇಕಡಾವಾರು ಜನರು ಅದರ ಬಗ್ಗೆ ಚಾಡಿ ಮಾಡಲು ಕಾರಣವಾಯಿತು. ಪತ್ರಕರ್ತರು ಮತ್ತು ಇತರ ಅನೇಕ ಜನರೊಂದಿಗೆ ಮಾತನಾಡುವ ಮೂಲಕ ನಾವು ತಿಳಿದುಕೊಂಡಿರುವ ಒಂದು ವಿಷಯವೆಂದರೆ, ಹೆಚ್ಚಿನ ಮತದಾರರು ಪ್ರಸ್ತುತ ಚುನಾವಣಾ ಸ್ಥಿತಿಯ ಬಗ್ಗೆ ತುಂಬಾ ಅಸಮಾಧಾನಗೊಂಡಿದ್ದಾರೆ ಮತ್ತು ಆದ್ದರಿಂದ ಮತ ಚಲಾಯಿಸಲು ಹೋಗಲಿಲ್ಲ. ಅವರು ತಮ್ಮ ಕಳವಳವನ್ನು ವ್ಯಕ್ತಪಡಿಸಲಿಲ್ಲ, ಆದರೆ ಅವರು ಹೋಗಿ ಮತ ಹಾಕಲಿಲ್ಲ. ಈ ವಿಷಯದ ಬಗ್ಗೆ ವಿವಿಧ ಜನರು ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಈ ಬಾರಿ ಹಿಂದೂ ಮತದಾರರು ಕಡಿಮೆ ಇದ್ದಾರೆ ಎಂದು ಕೆಲವರು ಹೇಳಿದರು, ಏಕೆಂದರೆ ಅವರಿಗೆ ಗದ್ದೆಯಲ್ಲಿ ಕೆಲಸ ಇತ್ಯಾದಿ. ಮೊದಲ ಹಂತದಲ್ಲಿ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ 20 ಸ್ಥಾನಗಳಿದ್ದವು ಮತ್ತು ಎಲ್ಲಾ ಮೈತ್ರಿಕೂಟಗಳು ಅಭ್ಯರ್ಥಿಗಳಾಗಿದ್ದರೂ ಸಹ ಬಿಜೆಪಿ ಆ 20 ಸ್ಥಾನಗಳಲ್ಲಿ 13 ಸ್ಥಾನಗಳನ್ನು ಗೆದ್ದಿದೆ ಎಂದು ಕೆಲವರು ಹೇಳಿದ್ದಾರೆ. ಈ ಬಾರಿ ನಾವು 8 ಸ್ಥಾನಗಳನ್ನು ಪರಿಗಣಿಸಿದರೆ ಒಟ್ಟಾರೆ ಮತದಾನದ ಪ್ರಮಾಣ ಕಡಿಮೆಯಾದ ಕಾರಣ ಬಿಜೆಪಿಯ ಚುನಾವಣೆಗೆ ಇದು ಸರ್ಕಾರಕ್ಕೆ ಹಾನಿ ಮಾಡುತ್ತದೆ ಎಂದು ಜನರು ನಂಬುತ್ತಾರೆ. ಆದರೆ ಮತದಾನದ ಶೇಕಡಾವಾರುಗಳಿಗೆ ಬಂದಾಗ ಇನ್ನೂ ನೋಡುವುದು ಮತ್ತು ಪರಿಗಣಿಸುವುದು ಬಹಳಷ್ಟಿದೆ ಎಂದು ನಾನು ನಂಬುತ್ತೇನೆ. ಕಳೆದ 5 ರಿಂದ 6 ಚುನಾವಣೆಗಳನ್ನು ನೋಡೋಣ. ಅಂದು ಬಿಜೆಪಿ ಹೇಗಿತ್ತು, ಈಗ 2014ಕ್ಕೆ ಹಿಂತಿರುಗಿದರೆ ಬಿಜೆಪಿ ಮತ್ತು ಎನ್ಡಿಎ ಪಕ್ಷಗಳು ಲೋಕಸಭೆಗೆ 43% ಮತಗಳನ್ನು ಪಡೆದಿವೆ. ನಂತರ 2017ರಲ್ಲಿ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಅದು 41ಕ್ಕೆ ಇಳಿದಿದೆ, ಏಕೆಂದರೆ ಲೋಕಸಭೆಗೆ ಮೋದಿಯವರು ನಿರ್ಣಾಯಕರಾಗಿದ್ದರು ಮತ್ತು ಅವರ ಉಪಸ್ಥಿತಿಯ ಕೊರತೆಯು ಸ್ವಲ್ಪ ಮಟ್ಟಿಗೆ ಕುಸಿಯಲು ಕಾರಣವಾಯಿತು. ಆದರೆ ನಂತರ 2019 ಲೋಕಸಭೆ ಚುನಾವಣೆಗಳಲ್ಲಿ 10% ಮತಗಳಿಕೆಯು ಆಘಾತಕಾರಿ 51ಕ್ಕೆ ಏರಿತು. ಪುಲ್ವಾಮಾ ಮೋದಿ ಎಫೆಕ್ಟ್ ಎಂದು ಕರೆಯಲ್ಪಡುವ ಈ ತೀವ್ರ ಹೆಚ್ಚಳಕ್ಕೆ ಎಲ್ಲರೂ ಕಾರಣರಾಗಿದ್ದಾರೆ. ಆದಾಗ್ಯೂ ಇದು ಉಳಿಯಲಿಲ್ಲ ಎಂದು ನಮಗೆ ತಿಳಿದಿದೆ, ಏಕೆಂದರೆ ನಂತರದ 22 ವಿಧಾನಸಭಾ ಚುನಾವಣೆಗಳಲ್ಲಿ ಎನ್ಡಿಎ ಮತವು ಪುಲ್ವಾಮಾ ಎಫೆಕ್ಟ್ಗಿಂತ ಮೊದಲು 44%ಕ್ಕೆ ಇಳಿದಿದೆ. 2019ರಲ್ಲಿ ಮಾಡಿದಷ್ಟು ಎನ್ಡಿಎ ಮತ್ತೊಮ್ಮೆ ಮಾಡದ ಪಂಚಾಯತ್ ಚುನಾವಣೆಗಳನ್ನು ನಾವು ಟ್ರ್ಯಾಕ್ ಮಾಡಿದ್ದೇವೆ. ಆದ್ದರಿಂದ ಪುಲ್ವಾಮಾ ಎಫೆಕ್ಟ್ ಸ್ಪಷ್ಟವಾಗಿ ಕಡಿಮೆಯಾಗಿದೆ. ಈಗ ಪುಲ್ವಾಮಾ ಎಫೆಕ್ಟ್ ಅನ್ನು ಜಾತಿಯಿಂದ ಬದಲಾಯಿಸಲಾಗುತ್ತಿದೆ ಎಂದು ಜನರು ಹೇಳುತ್ತಿದ್ದಾರೆ. ನೀವು ಜಾತಿ ಸಮೀಕರಣಗಳನ್ನು ನೋಡಿದರೆ ಉತ್ತರ ಪ್ರದೇಶದಲ್ಲಿ ಅವು ಬಹಳ ನಿರ್ಣಾಯಕವಾಗಿವೆ. ಇದು ನಿಜವಾಗಿಯೂ ಒಂದು ಪ್ರಮುಖ ಅಂಶವಾಗಿದೆ. ಸಹಜವಾಗಿ ನಿರುದ್ಯೋಗವು ಪ್ರಮುಖ ಸಮಸ್ಯೆಯಾಗಿದೆ. ಉದ್ಯೋಗಗಳನ್ನು ಪಡೆಯುವುದು ನಿರ್ಣಾಯಕವಾಗಿದೆ ಮತ್ತು ಇತರ ಹಲವು ಅಂಶಗಳಿವೆ. ಆದರೆ ಜಾತಿ ಒಂದು ಅಂಶವಾಗಿ ಮುಂದೆ ನಿಂತಿದೆ. ಉತ್ತರ ಪ್ರದೇಶದಲ್ಲಿ ಜಾತಿ ಒಡೆಯುವುದು ಹೀಗೆಯೇ. 29 ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತು ಎನ್ಡಿಎಗೆ ಮತ ನೀಡಿದ ಜಾತಿಗಳು ಮೇಲ್ಜಾತಿಗಳು, ಬ್ರಾಹ್ಮಣರು, ರಜಪೂತರು, ಭೂಮಿಯಾರ್ಗಳು ಮತ್ತು ಬನಿಯಾಗಳು 74% ಮತ ಹಂಚಿಕೆಯೊಂದಿಗೆ ಮುನ್ನಡೆ ಸಾಧಿಸಿದ್ದಾರೆ. ಒಬಿಸಿ 71%. ಈ ಬೆಕ್ಸ ಸುಮಾರು 54% ಕಡಿಮೆಯಾಗಿದೆ. ಮತ್ತೊಂದೆಡೆ ಮಹಾಗಠಬಂಧನ್ಗೆ ಹೆಚ್ಚಾಗಿ ಮತ ಹಾಕಿದ ಜಾತಿ ಅಂದರೆ ಎಸ್ಪಿ ಮತ್ತು ಬಿಎಸ್ಪಿ ಯಾದವರು 65%, ಮುಸ್ಲಿಮರು 68% ಮತ್ತು ಜಾಟವ್ಗಳು 60%. ಆದ್ದರಿಂದ ಮಾದರಿಯು ಹೇಗೆ ಅಭಿವೃದ್ಧಿಗೊಂಡಿದೆ? ಈಗ ಅಖಿಲೇಶ್ ಯಾದವ್ ಅವರು ತಮ್ಮ ನೆಲೆಯನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಮಾಯಾವತಿ ಅವರು ತಮ್ಮ ನೆಲೆಯನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಹಾಗಾದರೆ ದೌರಬ್, ಈ ಚುನಾವಣೆಯಲ್ಲಿ ಜಾತಿ ಎಂದು ನಿಮಗೆ ಅನಿಸುತ್ತದೆ ಮತ್ತು ಉಳಿದೆಲ್ಲವನ್ನು ಅದು ಅತಿಕ್ರಮಿಸುತ್ತದೆ? ಉತ್ತರ ಪ್ರದೇಶದಲ್ಲಿ ಜಾತಿ ಯಾವಾಗಲೂ ಅತಿಕ್ರಮಿಸುವ ಅಂಶವಾಗಿದೆ ಎಂದು ನಾನು ಭಾವಿಸುತ್ತೇನೆ, ಆದರೆ ಅದು ಒಂದೇ ಅಂಶವಲ್ಲ. ಅದಕ್ಕಾಗಿಯೇ ಜನರು ವಿವಿಧ ಜಾತಿಗಳಿಗೆ ಸೀಟುಗಳನ್ನು ಹಂಚುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ನೀವು ಜಾತಿಯನ್ನು ಸಂಪೂರ್ಣವಾಗಿ ಒಂದು ಅಂಶವಾಗಿ ಪರಿಗಣಿಸಲು ಸಾಧ್ಯವಿಲ್ಲ, ಆದರೆ ರಾಮ ಮಂದಿರದಂತಹ ಸಮಸ್ಯೆಗಳು ಹೆಚ್ಚಿನ ಪರಿಣಾಮವನ್ನು ಬೀರುತ್ತವೆ ಮತ್ತು ಈ ಬಾರಿ ಪರಿಗಣಿಸಬೇಕಾಗಿದೆ. ಆದರೆ ಇದು ನೇರ ಜಾತಿ ಹೋರಾಟವಲ್ಲ.
ನೀವು ಹೇಳಿದಂತೆ ಜನರು ತಮ್ಮ ನೆಲೆಯನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದಾರೆ. ಅಖಿಲೇಶ್ ಯಾದವ್ ಇನ್ನು ಮುಂದೆ ಯಾದವ್ ಅಭ್ಯರ್ಥಿಯಾಗಿ ನೋಡಲು ಬಯಸುವುದಿಲ್ಲ. ಅವರು ತನ್ನ ನೆಲೆಯನ್ನು ವಿಸ್ತರಿಸಲು ಮತ್ತು ಇತರ OBC ಗುಂಪುಗಳಿಗೆ, SC ಮತ್ತು ಸೇಂಟ್ಗಳಿಗೆ ತಲುಪಲು ಬಯಸುತ್ತಾನೆ. ಎಲ್ಲರೂ ಒಂದೇ ನೆಲೆಯನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ, ಏಕೆಂದರೆ ಬಿಜೆಪಿ ಬಹುಪಾಲು ಮತ ಬ್ಯಾಂಕ್ಗಳಿಂದ ಬೆಂಬಲವನ್ನು ಹೊಂದಿದೆ. ಉಳಿದವರು ಅದೇ ರೀತಿ ಮಾಡುತ್ತಾರೆಯೇ ಎಂದು ನೋಡುತ್ತಿದ್ದಾರೆ. ಇಲ್ಲದಿದ್ದರೆ ಬಿಜೆಪಿಯನ್ನು ಸೋಲಿಸಲು ಯಾವುದೇ ಮಾರ್ಗವಿಲ್ಲ. ಆದ್ದರಿಂದ ನಾವು ಬಿಜೆಪಿಯ ದೊಡ್ಡ ಬೆಂಬಲಿಗರಲ್ಲದ ಪರಿಶಿಷ್ಟ ಜಾತಿಗಳ ಬಗ್ಗೆ ಮಾತನಾಡುತ್ತಿರುವಾಗ ಅವರು ಉತ್ತರ ಪ್ರದೇಶದ ದೂರದ ತುದಿಗಳಲ್ಲಿ ವಾಯುವ್ಯ ಮತ್ತು ಆಗ್ನೇಯದಲ್ಲಿ ಮಾತ್ರ ಹರಡಿದ್ದಾರೆ. ಇದು ಬಿಜೆಪಿಗೆ ಅದೃಷ್ಟ, ಏಕೆಂದರೆ ಇದು ಇಡೀ ಕೇಂದ್ರ ಬೆಲ್ಟ್ ಅನ್ನು ಮತಗಳಿಗೆ ಮುಕ್ತಗೊಳಿಸುತ್ತದೆ. ಅಜಯ್, ಈ ಚುನಾವಣೆಯನ್ನು ಜಾತಿಯ ಅಂಶ ಮಾತ್ರ ಆಳುತ್ತದೆ ಎಂದು ನೀವು ಭಾವಿಸುತ್ತೀರಾ, ಅಥವಾ ಉದ್ಯೋಗಗಳು ಮತ್ತು ಅಂತಹ ಇತರ ಅಂಶಗಳು ಸಹ ಕಾರ್ಯರೂಪಕ್ಕೆ ಬರುತ್ತವೆ? ಜಾತಿ ಖಂಡಿತವಾಗಿಯೂ ಹೆಚ್ಚು ಪ್ರಚಲಿತದಲ್ಲಿದೆ ಎಂದು ನಾನು ಭಾವಿಸುತ್ತೇನೆ. ಹಾಗಾಗಿ ಬಿಜೆಪಿಯು ಜಾತಿ ಮೈತ್ರಿಯನ್ನು ಗಂಭೀರವಾಗಿ ಪರಿಗಣಿಸಿ ಕೆಲಸ ಮಾಡುತ್ತಿದೆ. ರಾಷ್ಟ್ರಕ್ಕಾಗಿ ಎಷ್ಟು ಶ್ರಮಿಸಿದರೂ ಅವರು ಯುಪಿಯಲ್ಲಿ ನಂಬಿರುವಂತೆ ಅವರು ಜಾತಿ ಕೋಟಾದ ಮೂಲಕ ಮಾತ್ರ ಚುನಾವಣೆಯಲ್ಲಿ ಗೆಲ್ಲಬಹುದು. ಅಖಿಲೇಶ್ ಯಾದವ್ ಅವರಿಗೆ ಬಿಜೆಪಿಯ ರೀತಿಯಲ್ಲಿ ಜಾತಿಗಳನ್ನು ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಿರುದ್ಯೋಗ ಮತ್ತು ಉದ್ಯೋಗಗಳಂತಹ ಇತರ ಸಮಸ್ಯೆಗಳನ್ನು ಬಿಟ್ಟು ಜಾತಿಯೇ ದೊಡ್ಡ ಅಂಶವಾಗಿದೆ. ನಿನ್ನೆ ನಾವು ಯುಪಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಎಲ್ಲರೂ ನಿರುದ್ಯೋಗದ ಮುಖ್ಯ ಸಮಸ್ಯೆ ಎಂದು ಮಾತನಾಡಿರುವುದನ್ನು ನಾವು ಕಂಡುಕೊಂಡಿದ್ದೇವೆ. ಆದರೆ ನಂತರ ಅವರು ಇನ್ನೂ ಜಾತಿಗೆ ಮತ ಹಾಕಿದರು. ನಾನು ಬಿಎಸ್ಪಿಗೆ ಮತ ಹಾಕುತ್ತೇನೆ ಅಥವಾ SP ಅಥವಾ ಬಿಜೆಪಿಗೆ ಮತ ಹಾಕುತ್ತೇನೆ ಎಂದು ಹೇಳಿದರು. ಆದ್ದರಿಂದ ಕೊನೆಯಲ್ಲಿ ನಿರುದ್ಯೋಗವು ಎಲ್ಲರಿಗೂ ಅನ್ವಯಿಸುತ್ತದೆಯಾದರೂ ಜಾತಿಯು ಅವರನ್ನು ಓಡಿಸುವ ಅಂತಿಮ ಅಂಶವಾಗಿದೆ. ಜಾತಿ ವಿಷಯಗಳು ಹೇಗೆ ಎಂಬುದಕ್ಕೆ ಹೊರಗದ್ದೆಗಳು ಮತ್ತು ಹಳ್ಳಿಗಳಿಂದ ಆ ಕೆಲವು ಧ್ವನಿಗಳನ್ನು ಆಲಿಸೋಣ. ಯುಪಿಯಲ್ಲಿ ಯಾವುದೇ ಸರ್ಕಾರಗಳಿಂದ ನೀವು ಯಾವುದೇ ಪ್ರಯೋಜನವನ್ನು ಕಂಡುಕೊಂಡಿದ್ದೀರಾ? ಪಕ್ಷ ಭೇದವಿಲ್ಲದೆ ನಮಗೆ ಯಾವುದೇ ಪ್ರಯೋಜನವಾಗಿಲ್ಲ. ಮಾಯಾವತಿ ಮತ್ತು ಇತರರಿಂದಲೂ ಇಲ್ಲ, ಯಾವುದೇ ಪಕ್ಷದಿಂದ ಅಲ್ಲ, ಕಾಂಗ್ರೆಸ್ ಅಲ್ಲ, ಮಾಯಾವತಿ ಅಲ್ಲ, ಯಾರೂ ಅಲ್ಲ. ಬಿಜೆಪಿಯಿಂದಲೂ ಅಲ್ಲವೇ? ಇಲ್ಲ, ಅವರೂ ಅಲ್ಲ. ಹಾಗಾದರೆ ಬಿಜೆಪಿಗೆ ಏಕೆ ಮತ ಹಾಕಬೇಕು? ಸಮುದಾಯ. ನಮ್ಮ ರಾಜ್ಯವನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸುವವರು ನಮಗೆ ಬೇಕು. ಯಾರು ಮುಂದೆ ಶಿಕ್ಷಣ ಮತ್ತು ಆರೋಗ್ಯ, ಶಾಲಾ ಕಾಲೇಜುಗಳು ಮತ್ತು ಆಸ್ಪತ್ರೆಗಳನ್ನು ನಿರ್ಮಿಸುತ್ತಾರೆ, ರಾಜ್ಯದ ಒಳಿತಿಗಾಗಿ ಕೆಲಸ ಮಾಡುವವರು. ಹಾಗಾದರೆ ಉತ್ತರ ಪ್ರದೇಶದ ಅಭಿವೃದ್ಧಿಗೆ ಮೋದಿ ಅಥವಾ ಅಖಿಲೇಶ್ ಯಾರು ಉತ್ತಮ ಎಂದು ನೀವು ಭಾವಿಸುತ್ತೀರಿ? ಇಲ್ಲಿಂದ ಅಖಿಲೇಶ್ ಉತ್ತಮ. ಅಖಿಲೇಶ್ ಮುಂದಿದ್ದಾರೆ. ನಿಮ್ಮ ಪ್ರಕಾರ ಮೋದಿ ಅಥವಾ ಅಖಿಲೇಶ್ ಯಾರು ಮುಂದಿದ್ದಾರೆ? ಇಲ್ಲಿಯೇ ಅಖಿಲೇಶ್ ಇದ್ದಾರೆ, ಯಾಕೆಂದರೆ ಅವರು ಈ ಕ್ಷೇತ್ರದ ರಾಜಕಾರಣಿ. ಹಾಗಾಗಿ ಅಖಿಲೇಶ್ ನಮ್ಮ ಜಿಲ್ಲೆಯವರು, ಹಾಗಾಗಿ ಈ ಜಿಲ್ಲೆಯ ಶ್ರೇಯೋಭಿವೃದ್ಧಿಗೆ ತಾವೇ ಶ್ರಮಿಸುತ್ತಾನೆ. ಇಲ್ಲಿ ಯುಪಿಯಲ್ಲಿ ಅಖಿಲೇಶ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಆದರೆ ದೇಶಕ್ಕೆ ಮೋದಿ ಅತ್ಯುತ್ತಮ. ನಾನು ಯಾದವ. ಹಾಗಾದರೆ ನೀವು ಯಾರಿಗೆ ಮತ ಹಾಕುತ್ತೀರಿ? ನಮ್ಮ ಪ್ರದೇಶದಲ್ಲಿ ಎಲ್ಲರೂ ಡಿಂಪಲ್ ಯಾದವ್ ಅವರಿಗೆ ಮಾತ್ರ ಮತ ಹಾಕುತ್ತಾರೆ. ಮೋದಿ ಬಗ್ಗೆ ಏನು? ಮೋದಿ ಮತ್ತು ಡಿಂಪಲ್ ನಡುವಿನ ವ್ಯತ್ಯಾಸವೇನು? ನಾವು ಯಾವುದೇ ವ್ಯತ್ಯಾಸದ ಬಗ್ಗೆ ಹೆದರುವುದಿಲ್ಲ. ನಾವು ನಮ್ಮದೇ ಸಮುದಾಯದವರಿಗೆ ಮಾತ್ರ ಮತ ಹಾಕಲು ನೋಡುತ್ತಿದ್ದೇವೆ. ನಮ್ಮ ಸಮುದಾಯ ಮತ್ತು ಅದರ ರಾಜಕೀಯವನ್ನು ಗೆಲ್ಲಿಸುತ್ತೇವೆ. ಕಳೆದ ಚುನಾವಣೆಯಲ್ಲೂ ಅವರು 3 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ಸಮುದಾಯದ ಬಗ್ಗೆ ಒಂದು ರೀತಿಯ ಭರವಸೆಯೊಂದಿಗೆ ಮತ ಚಲಾಯಿಸುತ್ತಾರೆ. ಈ ಪಕ್ಷದಿಂದ ನಮಗೆ ಏನಾದರೂ ಲಾಭವಾಗಲಿದೆ, ಅವರ ಆಡಳಿತದಿಂದ ನಮಗೆ ಲಾಭವಾಗಲಿದೆ. ಇದು ಅಖಿಲೇಶ್ ಅವರ ಮನೆ, ಅವರು ಮಾತ್ರ ಆಡಳಿತ ನಡೆಸುತ್ತಾರೆ, ಅವನು ಬೇರೆಲ್ಲಿ ಹಾಗೆ ಮಾಡುತ್ತಾನೆ. ಉದ್ಧರಣ. ನೀವು ಚುನಾವಣೆಯ ಒತ್ತಡದ ವಾತಾವರಣವನ್ನು ಅನುಭವಿಸುತ್ತೀರಾ? ಚುನಾವಣೆಗಳು ದೊಡ್ಡ ಪ್ರಭಾವಿ ವ್ಯಕ್ತಿಗಳಿಗೆ. ಈ ಬಗ್ಗೆ ನನಗೇನೂ ಗೊತ್ತಿಲ್ಲ. ನಾವು ಮತ ಹಾಕುತ್ತೇವೆ, ಮತದಾನ ಮಾಡಿದ್ದೇವೆ. ನಮ್ಮ ಇಡೀ ಗ್ರಾಮ ಒಟ್ಟಾಗಿ ಮತ ಹಾಕಲು ಹೋಗುತ್ತೇವೆ. ಹಾಗಾದರೆ ಸಮಾಜವಾದಿ ಪಕ್ಷವು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಕಡೆಗೆ ಹೋಗೋಣ. ಅಖಿಲೇಶ್ ಮತ್ತು ಡಿಂಪಲ್ ಮತ್ತು ಈ ಚುನಾವಣೆಯಲ್ಲಿ ಅವರು ಹೇಗೆ ಮಾಡುತ್ತಿದ್ದಾರೆ ಎಂಬುದನ್ನು ನೋಡೋಣ. ಕಳೆದ 4-5 ಚುನಾವಣೆಗಳಲ್ಲಿ ಟ್ರೆಂಡ್ ಹೇಗಿತ್ತು? ಸರಿ, ನೀವು 2014ಕ್ಕೆ ಹಿಂತಿರುಗಿ ಲೋಕಸಭೆ ಚುನಾವಣೆಯಲ್ಲಿ ಮತ ಹಂಚಿಕೆಯನ್ನು ನೋಡಿದರೆ ಅವರಿಗೆ 22% ಸಿಕ್ಕಿತು. ನಂತರದ ವಿಧಾನಸಭಾ ಚುನಾವಣೆಯಲ್ಲೂ 22% ಪಡೆದಿದ್ದರು. ಅಂದರೆ ಆಗಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಉತ್ತಮ ಸಾಧನೆ ಮಾಡಲಿಲ್ಲ. ನಂತರ 2019 ಲೋಕಸಭಾ ಚುನಾವಣೆಯಲ್ಲಿ ಅವರು 22%ದಿಂದ 18%ಕ್ಕೆ ಇಳಿದರು. ಆಗ ಮಾಯಾವತಿ ಜತೆ ಮೈತ್ರಿ ಮಾಡಿಕೊಂಡಿದ್ದರು. ಆ ಮೈತ್ರಿಯು ಕೆಲಸ ಮಾಡಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಪರಿಶೀಲಿಸುತ್ತೇವೆ ಮತ್ತು ಈಗ ಅವರು ಬೇರ್ಪಟ್ಟ ನಂತರ ಸಂಬಂಧಪಟ್ಟ ಪ್ರತಿಯೊಂದು ಪಕ್ಷಗಳಿಗೆ ಇದು ಉತ್ತಮವೇ ಅಥವಾ ಕೆಟ್ಟದ್ದೇ? ಕುತೂಹಲಕಾರಿಯಾಗಿ 22 ವಿಧಾನಸಭಾ ಚುನಾವಣೆಗಳಲ್ಲಿ ಸಮಾಜವಾದಿ ಪಕ್ಷದ ಮತಗಳು 18%ರಿಂದ 32%ಕ್ಕೆ ಏರಿತು. ಅಂದರೆ 14% ಹೆಚ್ಚಳವಾಗಿದೆ.
ವಾಸ್ತವವಾಗಿ ನಾವು ಕೇವಲ 2019ರಲ್ಲಿ ಮಾತನಾಡಿದ ಬಿಜೆಪಿ ಹೆಚ್ಚಳಕ್ಕಿಂತ ದೊಡ್ಡದಾಗಿದೆ ಮತ್ತು ನಾವು 2023 ಪಂಚಾಯತ್ ಚುನಾವಣೆಗಳನ್ನು ನೋಡಿದಾಗ ಮತ್ತು ಅವರು 2019ರಂತೆ ಉತ್ತಮವಾಗಿ ಮಾಡಲಿಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಾವು ಅಖಿಲೇಶ್ ಯಾದವ್ ಅವರ ಕಾರ್ಯತಂತ್ರದ ಬಗ್ಗೆ ಕೇಳಿದ್ದೇವೆ. ಅವರ ಉತ್ತರಗಳಿಂದ ದೊರಬ್ ಹೇಳುತ್ತಿರುವಂತೆ ಅವರನ್ನು ಬೆಂಬಲಿಸುವ ಜಾತಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವುದು ಮತ್ತು ವಿಸ್ತರಿಸುವುದು ಅವರ ತಂತ್ರವಾಗಿತ್ತು ಎಂಬುದು ಸ್ಪಷ್ಟವಾಗಿದೆ. ಅವರ ಹೊಸ ತಂತ್ರ ಏನು ಮತ್ತು ಅವರ ಪಿಡಿಯ ಈ ಚುನಾವಣೆಯಲ್ಲಿ ಅವರಿಗೆ ನಿರ್ಣಾಯಕ 3 ಪತ್ರಗಳನ್ನು ಕೇಳಿ. ನೇತಾಜಿ ಮತ್ತು ಭೀಮರಾವ್ ಅವರು ಪಿಡ್ಡೆ ಅಥವಾ ದಮನಿತ ವರ್ಗಗಳು, ದಲಿತ, ಅಲ್ಪಸಂಖ್ಯೆಯ ವ್ಯಕ್ತಿಗಳು ಅಥವಾ ಅಲ್ಪಸಂಖ್ಯಾತರ ಉನ್ನತಿಗಾಗಿ ಅವಿರತವಾಗಿ ಶ್ರಮಿಸಿದಾಗ ಸಮಾಜವಾದಿ ಪಕ್ಷವು ಯಾವಾಗಲೂ ಅಂತಹ ಆದರ್ಶಗಳನ್ನು ಬೆಂಬಲಿಸುತ್ತದೆ. ಅದು ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಬುಡಕಟ್ಟು ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದೆ. ಅವರ ಹಕ್ಕುಗಳ ಹೋರಾಟವು ಹಳೆಯ ಹೋರಾಟವಾಗಿದ್ದು, ನಾವು ಅವರ ಪ್ರಾತಿನಿಧ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಈ ತಂತ್ರದೊಂದಿಗೆ ಎನ್ಡಿಎ ಮತ್ತು ಬಿಜೆಪಿ ಸ್ಪರ್ಧಿಸಲು ಸಾಧ್ಯವಾಗುತ್ತಿಲ್ಲ. ಅವರ ಹಕ್ಕುಗಳ ಗೌರವದ ಈ ಹೋರಾಟ ಬಹಳ ಹಳೆಯ ಹೋರಾಟವಾಗಿದೆ. ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತೇವೆ. ಈ ಗುಂಪನ್ನು ಬೆಳೆಸಲು ನಾವು ಪ್ರಯತ್ನಿಸುತ್ತಿದ್ದೇವೆ. ನೆಂಟಯವರು ಪಿಡಿಯವರ ಮುಂದೆ ಹೆದರುತ್ತಾರೆ. ಪಿಡಿಯ ಮುಂದೆ ನಡುಗುತ್ತಿದ್ದಾರೆ ಮತ್ತು ಅವರ ಬಳಿ ಉತ್ತರವಿಲ್ಲ. ಉಪಕುಲಪತಿ ನೇಮಕ ಅವರನ್ನು ಕೇಳಿದರೆ ಕಳೆದ 10 ವರ್ಷಗಳಲ್ಲಿ ವೈಸ್ ಚಾನ್ಸಲರ್ ಹುದ್ದೆಗೆ ನೇಮಕಾತಿ ವೇಳೆ ಎಷ್ಟು ಪಿಡಿಎ ವಿಶ್ವವಿದ್ಯಾನಿಲಯಗಳು, ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು ಮತ್ತು ರಾಜ್ಯ ವಿಶ್ವವಿದ್ಯಾನಿಲಯಗಳಲ್ಲಿ ಉಪಕುಲಪತಿಗಳಿಂದ ನೇಮಕಗೊಂಡ ಜನರು ಎಲ್ಲಿದ್ದಾರೆ? ಯಾರವರು ಉತ್ತರ ಪ್ರದೇಶದಿಂದ ಪ್ರಧಾನಿ ಸ್ಪರ್ಧಿಸುತ್ತಾರೆ? ಮುಖ್ಯಮಂತ್ರಿ 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಅವರ ಸರ್ಕಾರ 10 ವರ್ಷಗಳು ಮತ್ತು ಉತ್ತರ ಪ್ರದೇಶದಲ್ಲಿ 7 ವರ್ಷಗಳು. ಮತ್ತು ನಾನು ಅವರನ್ನು ಕೇಳಲು ಬಯಸುತ್ತೇನೆ, ಯುವಕರ ಉದ್ಯೋಗಗಳು ಎಲ್ಲಿವೆ? ಅವರು ಉದ್ಯೋಗ ನೀಡಲು ಬಯಸುವುದಿಲ್ಲ, ಏಕೆಂದರೆ ಅವರು ಸರ್ಕಾರಿ ಉದ್ಯೋಗಗಳನ್ನು ನೀಡಿದರೆ ಅವರಿಗೂ ಮೀಸಲಾತಿ ನೀಡಬೇಕಾಗುತ್ತದೆ. ಇಂಡಿಯಾದ ಜನರು ಮೀಸಲಾತಿಯನ್ನು ಕೊನೆಗೊಳಿಸಲು ಬಯಸುತ್ತಾರೆ. ಆದ್ದರಿಂದ ಭಾರತದ ಮೈತ್ರಿಯ ಕಾರ್ಯತಂತ್ರದ ಭಾಗವಾಗಿ ನಾವು ಉಪಯುಕ್ತವನ್ನು ಹೊಂದಿದ್ದೇವೆ. ನಾವು ಎಲ್ಲರನ್ನೂ ಒಳಗೊಳ್ಳಬೇಕು ಮತ್ತು ಅವರ ಅಂಶಗಳನ್ನು ಸಮಾಜಕ್ಕೆ ಕೊಂಡೊಯ್ಯಬೇಕು ಮತ್ತು ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು. ಈ ಅಲ್ಪಸಂಖ್ಯಾತರು ಸಣ್ಣ ಗುಂಪುಗಳು, ಅವರೆಲ್ಲರೂ ನಿಮ್ಮನ್ನು ತೊರೆದಿದ್ದಾರೆ. ಅದು ಏಕೆ? ಮೈತ್ರಿಕೂಟದಲ್ಲಿ ನೀವು ಯಾಕೆ ಅವರಿಗೆ ಅವಕಾಶ ನೀಡಿಲ್ಲ? ಬಿಜೆಪಿ ಇದೀಗ ಅತ್ಯಂತ ದುರ್ಬಲ ಪರಿಸ್ಥಿತಿಯಲ್ಲಿದೆ. ಅವರು ದುರ್ಬಲರಾಗಿರದಿದ್ದರೆ ಸಮಾಜವಾದಿ ಪಕ್ಷದ ಜೊತೆಗಿದ್ದ ಪಕ್ಷಗಳನ್ನು ಒಡೆಯುತ್ತಿದ್ದರೆ. ಅವರು ಪಕ್ಷಗಳನ್ನು ಮುರಿದರು. ಅವರು ಅವುಗಳನ್ನು ಏಕೆ ಮುರಿದರು? ಏಕೆಂದರೆ ಬಿಜೆಪಿ ದುರ್ಬಲವಾಗಿದೆ. ಬಿಜೆಪಿ ದುರ್ಬಲವಾಗಿಲ್ಲದಿದ್ದರೆ ಅವರು ಬಹುಶಃ ಈ ಪಕ್ಷಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಅವರನ್ನು ನಿಂದಿಸಿದ ಪಕ್ಷಗಳು ಆ ಪಕ್ಷಗಳ ಭಾಷೆ ಯಾರ ಮಾತನ್ನು ಕೇಳುವಂತಿರಲಿಲ್ಲ. ಬಿಜೆಪಿಯ ಜನ ಅವರನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಅವಮಾನಕ್ಕೊಳಗಾಗಿದ್ದರೂ, ಅದರ ಬಗ್ಗೆ ಕೆಟ್ಟ ಭಾವನೆ ಇದ್ದರೂ ಅವರು ಅದನ್ನು ಸಹಿಸಿಕೊಂಡು ಆ ಪಕ್ಷಗಳನ್ನು ತೆಗೆದುಕೊಳ್ಳಬೇಕಾಯಿತು, ಏಕೆಂದರೆ ಅವರು ಮತದ ರಾಜಕೀಯ ಮಾಡುತ್ತಾರೆ. ಹಾಗಾಗಿ ಬಿಜೆಪಿ ಈಗ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದೆ ಎಂದು ನಾನು ನಂಬುತ್ತೇನೆ. ಅದಕ್ಕಾಗಿಯೇ ಅವರು ಸಮಾಜವಾದಿ ಪಕ್ಷದೊಂದಿಗಿನ ಮೈತ್ರಿಯನ್ನು ಮುರಿಯುತ್ತಿದ್ದಾರೆ. ಅವರು ಮೈತ್ರಿಯಿಂದ ಆರ್ಎಲ್ಡಿಯನ್ನು ಮುರಿದರು. ಅವರಿಗಾಗಿ ಆರ್ಎಲ್ಡಿ ಏನು ಹೇಳಲಿಲ್ಲ, ಅಥವಾ ರೌತ್ಗಾಗಿ ಅವರು ಏನು ಹೇಳಲಿಲ್ಲ. ಇನ್ನೊಂದು ಪಕ್ಷವಿದೆ, ಅದನ್ನು ಮುರಿದರು. ಅಥವಾ ನಮ್ಮೊಂದಿಗೆ ಬೇರೆ ಪಕ್ಷಗಳು ಇದ್ದವು, ಅವರು ಅವರನ್ನು ತೆಗೆದುಕೊಂಡರು. ಹಾಗಾಗಿ ಸಮಾಜವಾದಿ ಪಕ್ಷದೊಂದಿಗೆ ಬಿಜೆಪಿ ಸ್ಪರ್ಧಿಸಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದರಿಂದ ಅವರನ್ನು ತೆಗೆದುಕೊಂಡರು. ರಾಜ್ಯ ಚುನಾವಣೆಗೆ ವಿರುದ್ಧವಾಗಿ ರಾಷ್ಟ್ರೀಯ ಚುನಾವಣೆಯಲ್ಲಿ ನೀವು ಉತ್ತಮ ವಿಕೆಟ್ನಲ್ಲಿದ್ದೀರಿ ಅಥವಾ ಕೆಟ್ಟ ವಿಕೆಟ್ನಲ್ಲಿದ್ದೀರಿ ಎಂದು ನೀವು ಭಾವಿಸುತ್ತೀರಾ? ನಾನು ರಚಿಸಿರುವ ಭಾರತ ಮೈತ್ರಿ ಮತ್ತು ಕಾಂಗ್ರೆಸ್ ಜೊತೆಗಿನ ನನ್ನ ಮೈತ್ರಿ ಈ ಸಮಯದಲ್ಲಿ ನಾನು ಬಲಶಾಲಿಯಾಗಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ಸತ್ಯ ನಂಬಿದರೆ ಬಿಜೆಪಿ ಸೋತಿದೆ. ಸೋತವನು ಕೋಪಗೊಳ್ಳುತ್ತಾನೆ. ಹಾಗಾದರೆ ಈಗ ತೋರಿಸಿರುವ ಸಿಟ್ಟು ಪೆಯವರದ್ದು ಅವರ ಭಾಷೆ ನೋಡಿ. 10 ವರ್ಷಗಳ ನಂತರ ಯುಪನಲ್ಲಿ 10 ಪೇಪರ್ಗಳು ಸೋರಿಕೆಯಾಗಿದೆ. ಅವರು ಅದರ ಬಗ್ಗೆ ಮಾತನಾಡುವುದಿಲ್ಲ. 10 ಪೇಪರ್ ಲೀಕ್ ಆಗಿದ್ದು ಭವಿಷ್ಯ ಅಂಧಕಾರಕ್ಕೆ ಹೋಗಿರುವ ಮಕ್ಕಳು 60 ಲಕ್ಷ ಮಕ್ಕಳು. ಮತ್ತು ಈ ಮಕ್ಕಳ ಕುಟುಂಬಗಳಲ್ಲಿ ಅವರ ಪೋಷಕರು ಸೇರಿದಂತೆ 3 ಸದಸ್ಯರಿದ್ದಾರೆ ಎಂದು ನಾನು ಪರಿಗಣಿಸುತ್ತೇನೆ. ಹಾಗಾಗಿ ಈ ಲೆಕ್ಕಾಚಾರ ಸರಿಯಾಗಿದ್ದರೆ 60 ಲಕ್ಷವನ್ನು 3ರಿಂದ ಗುಣಿಸಿದರೆ 1,80,00,000 ಮತ್ತು 1,80,00,000 80ರಿಂದ ಭಾಗಿಸಿ, ಅದು ಲೋಕಸಭಾ ಸ್ಥಾನಗಳ ಎಣಿಕೆ. ಹಾಗಾಗಿ ಪ್ರತಿ ಲೋಕಸಭೆಯಲ್ಲೂ ಬಿಜೆಪಿ 2,25,000 ಮತಗಳನ್ನು ಕಳೆದುಕೊಂಡಿದೆ. ಎರಡನೆಯದಾಗಿ, ಕ್ಷತ್ರಿಯ ಸಮುದಾಯದ ಜನರು ಬಿಜೆಪಿ ಮತ್ತು ಇತರ ಸಮುದಾಯಗಳ ಜನರು ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಹಾಗಾಗಿ ಅವರ ಮತವನ್ನು ಸೇರಿಸಿದರೆ 1 ಲೋಕಸಭೆಯಲ್ಲಿ ಲಕ್ಷಗಟ್ಟಲೆ ಮತಗಳು ಕಡಿಮೆಯಾಗಿವೆ. ಬಿಜೆಪಿ ಇದನ್ನು ಹೇಗೆ ಸರಿದೂಗಿಸುತ್ತದೆ?
ಅದಕ್ಕಾಗಿಯೇ ಅವರ ಭಾಷಣಗಳು ಉದ್ಯೋಗದ ಬಗ್ಗೆ ಅಲ್ಲ, ಅಥವಾ ಯುಪನಲ್ಲಿ ಯಾವುದೇ ದೊಡ್ಡ ಹೂಡಿಕೆಯ ಬಗ್ಗೆ ಅಥವಾ ಹಣದುಬ್ಬರವನ್ನು ಕಡಿಮೆ ಮಾಡುವ ಬಗ್ಗೆ ಅಲ್ಲ ಎಂಬುದನ್ನು ನೀವು ಗಮನಿಸಿರಬೇಕು. ಹೂಡಿಕೆ ಸಮಾವೇಶದಲ್ಲಿ ಪ್ರಧಾನಿ ಇಲ್ಲಿಗೆ ಬಂದಿದ್ದರು. ಈ ಹೂಡಿಕೆಯಲ್ಲಿ ರಾಜ್ಯಕ್ಕೆ ನಿಜವಾಗಿ ಏನು ಸಿಕ್ಕಿದೆ ಎಂಬುದನ್ನು ಪ್ರಧಾನಿ ಹೇಳಬೇಕಿತ್ತು. ಇಲ್ಲಿ ಡಿಫೆನ್ಸ್ ಎಕ್ಸ್ಪೋ ನಡೆಯಿತು. ರಾಷ್ಟ್ರಪತಿ, ಪ್ರಧಾನಮಂತ್ರಿ ಎಲ್ಲರೂ ಭಾಗವಹಿಸಿದ್ದರು. ಆದರೆ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದನ್ನು ಅವರು ಹೇಳಬಾರದಿತ್ತೆ. ಹೊರಹೊಮ್ಮಿದ ಚುನಾವಣಾ ಬಾಂಡ್ಗಳು ಅವರನ್ನು ಬೆಚ್ಚಿ ಬೀಳಿಸಿದೆ. ಚುನಾವಣಾ ಬಾಂಡ್ ಅವರನ್ನು ನಿಜವಾಗಿಯೂ ಬೆಚ್ಚಿ ಬೀಳಿಸಿದೆ. ಮತ್ತು ಬರ್ಜಪೆಯ ಜನರು ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಕೇಳಿದರೆ ಅವರು ಕುಡಿಯಲು ಎಲೆಕ್ಟ್ರಲ್ ಅನ್ನು ಹುಡುಕುತ್ತಾರೆ. ನಾವು ಸುತ್ತಮುತ್ತಲಿನ ಜನರೊಂದಿಗೆ ಮಾತನಾಡುವಾಗ ನಾವು ಕಂಡುಕೊಂಡ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ, ವಿಶೇಷವಾಗಿ ಯುಪಿಯ ಈ ಪಶ್ಚಿಮ ಭಾಗದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ. ವಿಶೇಷವಾಗಿ ಮಹಿಳೆಯರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಬಹಳ ನಿರ್ಣಾಯಕವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಅಂಶವು ಖಂಡಿತವಾಗಿಯೂ ಅವರ ಪ್ರಕಾರ ಸುಧಾರಿಸಿದೆ. ಮೋದಿ ಸರ್ಕಾರದಿಂದ ನನಗೆ ಲಾಭವಾಗುತ್ತಿದೆ. ಅಖಿಲೇಶ್ ಸರ್ಕಾರದ ಅವಧಿಯಲ್ಲಿ ಕಷ್ಟ, ತಡರಾತ್ರಿ ನಡೆದರೆ ದಾಟುವುದು ಕಷ್ಟವಾಗಿತ್ತು. ಆದರೆ ಈಗ ಯಾವುದೇ ತೊಂದರೆ ಇಲ್ಲ. ನಾವು ಎಲ್ಲಿಯೇ ಇದ್ದರೂ ನಮ್ಮ ಸಂಬಂಧಿಕರ ಸ್ಥಳದಿಂದಲೂ ಸುಲಭವಾಗಿ ಪ್ರಯಾಣಿಸಬಹುದು. ಈಗ ಬಿಜೆಪಿಗೆ ಸಮಯ ಬಂದಿದೆ. ನೀವು ಬಿಜೆಪಿಯನ್ನು ಏಕೆ ಇಷ್ಟಪಡುತ್ತೀರಾ? ಇದರಲ್ಲಿ ಯಾವುದೇ ಗೂಂಡಾಗಿರಿ ಇಲ್ಲ. ಗೂಂಡಾಗಿರಿ ನಿಂತಿದೆ. ಬಿಜೆಪಿ ಆಡಳಿತದಿಂದ ಗೂಂಡಾಗಿರಿ ಕಡಿಮೆಯಾಗಿದೆ. ಇದು ಒಂದು ಪ್ರಮುಖ ಅಂಶವಾಗಿದೆ. ಜನರು ರಸ್ತೆಯಲ್ಲಿ ಕೊಡೆಯುತ್ತಿದ್ದರು, ಕಡಿಮೆಯಾಗಿದೆ. ಸದ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಚೆನ್ನಾಗಿ ನಡೆಯುತ್ತಿದೆ. ಈಗ ಎಲ್ಲವೂ ಶಾಂತಿಯುತವಾಗಿದೆ. ರಾತ್ರಿಯಲ್ಲಿ ಜನರು ನಮ್ಮ ಹೊಲಗಳಿಂದ, ನಮ್ಮ ಮನೆಗಳಿಂದ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಅದು ಈಗ ನಿಂತು ಹೋಗಿದೆ. ಶಾಂತಿ ಇದೆ. ಹಾಗಾದರೆ ನಿಮಗೆ ಯಾವುದೇ ದೂರುಗಳಿಲ್ಲವೇ? ಇಲ್ಲ ಸಾರ್, ಇಲ್ಲ. ಯಾವುದೇ ದೂರುಗಳಿಲ್ಲವೇ? ಅದ್ಭುತ. ಸದ್ಯಕ್ಕೆ ಮೋದಿ ಮುನ್ನಡೆಯಲ್ಲಿದ್ದಾರೆ. ಏಕೆ? ಏನು ಕಾರಣ? ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಾರೆ. ಯಾರು ಚೆನ್ನಾಗಿ ಕೆಲಸ ಮಾಡುತ್ತಾರೋ ಅವರು ಅವರ ಶ್ರಮದ ಫಲವನ್ನು ಪಡೆಯುತ್ತಾರೆ. ನೀವು ಯಾವ ಬದಲಾವಣೆಗಳನ್ನು ನೋಡಿದ್ದೀರಿ? ಅವರು ಮಾಡುತ್ತಿರುವ ಈ ಕಷ್ಟದ ಕೆಲಸವೇನು? ಬೆಳೆ ಹಾಗೂ ರೈತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದರೆ ಖಂಡಿತ ಯಶಸ್ಸು ಸಿಗುತ್ತದೆ. ಈಗ ಬೆಳೆಗಳು ಸುರಕ್ಷಿತವಾಗಿವೆ. ನಮಗೆ ಯಾವುದೇ ಭಯವಿಲ್ಲ. ಗೂಂಡಾಗಿರಿ ಅಥವಾ ದೈಹಿಕ ದೌರ್ಜನ್ಯದ ಭಯ ಈಗ ಇಲ್ಲ. ಈಗ ನಾವು ಬಿಎಸ್ಪಿಗೆ ಹೋಗೋಣ. ಅದು ಹೇಗಿದೆ? ಇದು ಸಾಕಷ್ಟು ತೀವ್ರ ಕುಸಿತದಲ್ಲಿದೆ. ಈ ಕುಸಿತ ತಾತ್ಕಾಲಿಕವಾಗಲಿದೆ ಅಥವಾ ಬಿಎಸ್ಪಿ ಮತ್ತೆ ಪುಟಿದೇಳಲಿದೆ? ಮಾಯಾವತಿಗೆ ಇನ್ನೂ ಚುನಾವಣೆಯ ಜೋಶ್ ಸಿಕ್ಕಿದೆ. ಈ ರೀತಿ ಕಂಡಿತು. 2014ರಲ್ಲಿ ಮಾಯಾವತಿ ಮತ್ತು ಬಿಎಸ್ಪಿ 20% ಮತಗಳನ್ನು ಪಡೆದಿವೆ. ವಿಧಾನಸಭಾ ಚುನಾವಣೆಯಲ್ಲಿ ಸಂಖ್ಯಾಬಲ ಹೆಚ್ಚಾಯಿತು. 2014 ಲೋಕಸಭೆ ಚುನಾವಣೆಗಿಂತ ಸ್ಥಳೀಯ ಚುನಾವಣೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಅವರು 20%ದಿಂದ 22%ಕ್ಕೆ ಏರಿದರು. ಆಮೇಲೆ 2019ರಲ್ಲಿ ಎಸ್ಪಿ ಮಾಡಿದಷ್ಟು ಇಳಿಯಲಿಲ್ಲ. ಇದು 22%ದಿಂದ 19ಕ್ಕೆ ಇಳಿದಿದೆ. ಆದರೆ 22 ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ನಿಜವಾಗಿಯೂ ಕೆಟ್ಟದ್ದನ್ನು ಮಾಡಿತು. ಇದು 13%ಕ್ಕೆ ಕುಸಿಯಿತು. ಆದ್ದರಿಂದ 10 ವರ್ಷಗಳಲ್ಲಿ ಇದು 22%ದಿಂದ 13%ಕ್ಕೆ ಇಳಿಯಿತು. ಇತ್ತೀಚೆಗಷ್ಟೇ ನಡೆದ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅದು ಉತ್ತಮ ಪ್ರದರ್ಶನ ಕಾಣಲಿಲ್ಲ. ಇದು ಸುಮಾರು 13%ದಷ್ಟಿತ್ತು. ಹಾಗಾಗಿ ಈಗ ಬಿಎಸ್ಪಿ ನಾಯಕತ್ವದ ಮುಂಚೂಣಿಗೆ ಬರುತ್ತಿರುವ ಮಾಯಾವತಿಯವರ ಸೋದರಳಿಯ ಆಕಾಶ್ ಆನಂದ್ ಅವರನ್ನು ಕೇಳಿದೆವು. ಬಿಎಸ್ಪಿಗೆ ಏನಾಗುತ್ತಿದೆ ಮತ್ತು ಅವರ ತಂತ್ರವೇನು? ನಮ್ಮ ತಂತ್ರ ಸರಳವಾಗಿದೆ. 2007ರಿಂದ 2012 ಸರ್ಕಾರದ ಅವಧಿಯಲ್ಲಿ ನಾವು ಯಾವುದೇ ತಂತ್ರಗಳನ್ನು ಬಳಸಿದ್ದೆವು, ನಾವು ಅವುಗಳನ್ನು ಪ್ಯಾನ್ ಇಂಡಿಯಾ ಪ್ರಮಾಣದಲ್ಲಿ ಮರುಪರಿಶೀಲಿಸುತ್ತಿದ್ದೇವೆ. ಬೆಹೆನ್ಜಿ ಅವರು ರೂಪಿಸಿದ ಮಾದರಿಯನ್ನೇ ನಾವು ತೆಗೆದುಕೊಂಡು ಜನರ ಬಳಿಗೆ ತರುತ್ತಿದ್ದೇವೆ. ಕಳೆದ 10 ವರ್ಷಗಳಲ್ಲಿ ರಾಜಕೀಯ ಸನ್ನಿವೇಶವು ಪಲ್ಲಟಗೊಂಡ ರೀತಿಯಲ್ಲಿ ಪ್ರಣಾಳಿಕೆಗಳು ನಿಜವಾದ ಅನುಷ್ಠಾನವಿಲ್ಲದೆ ಪಕ್ಷಗಳಿಗೆ ಮಾರ್ಕೆಟಿಂಗ್ ಗಿಮಿಕ್ ಆಗಿರುವುದನ್ನು ಯುವ ಮತದಾರರು ಸಹ ಅರಿತುಕೊಂಡಿದ್ದಾರೆ. ಆದ್ದರಿಂದ ನಾವು ಪ್ರಯತ್ನಿಸಿದ ಮತ್ತು ಪರೀಕ್ಷಿಸಿದ ವಿಧಾನದೊಂದಿಗೆ ಮುಂದುವರಿಯುತ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ದೇಶವನ್ನು ಆಳಲು ನಾವು ಹೆಚ್ಚು ಯೋಗ್ಯರು ಎಂದು ಈ ಮತದಾರರು ಸಹ ಅರಿತುಕೊಳ್ಳುತ್ತಾರೆ. ನಿಮ್ಮ ಪ್ರಮುಖ ವಿರೋಧ ಪಕ್ಷ ಯಾರು? ನೀವು ಮುಖ್ಯವಾಗಿ ಯಾರ ವಿರುದ್ಧ ಹೋರಾಡುತ್ತಿದ್ದೀರಿ? ಅದು ಬಿಜೆಪಿ ಅಥವಾ ಎಸ್ಪಿ? ನೀವು ಪ್ರಧಾನವಾಗಿ ಯುಪಿ ಕೇಂದ್ರಿತ ಪಕ್ಷ ಎಂದು ಪರಿಗಣಿಸಿ ನೀವು ಮುಖ್ಯವಾಗಿ ಯಾರ ವಿರುದ್ಧ ಹೋರಾಡುತ್ತಿದ್ದೀರಿ? ನಾವು ಪ್ರಧಾನವಾಗಿ ಯುಪಿ ಅಲ್ಲ. ಹೌದು, ಸಂಸತ್ತಿನ ವಿಷಯದಲ್ಲಿ ನಾವು ಯುಪಿಯಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಿದ್ದೇವೆ. ನಮ್ಮ ಮತ ಹಂಚಿಕೆಯು ದೇಶಾದ್ಯಂತ ಹರಡಿದೆ.
ಆದರೆ ನೀವು ಯುಪಿಯಲ್ಲಿ ದೊಡ್ಡವರ? ನಾವು ಯುಪಿಯಲ್ಲಿ ದೊಡ್ಡವರಾಗಿದ್ದೇವೆ, ಆದರೆ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಅಥವಾ ಮಧ್ಯಪ್ರದೇಶದಂತಹ ರಾಜ್ಯಗಳಾದ್ಯಂತ ನಾವು ಕಳವಳ ವ್ಯಕ್ತಪಡಿಸಲು ಸಾಧ್ಯವಾಯಿತು ಎಂದು ನಾವು ಭಾವಿಸುತ್ತೇವೆ. ಹಾಗಾದರೆ ನಿಮ್ಮ ಪ್ರಮುಖ ವಿರೋಧ ಪಕ್ಷ ಯಾರು? ನಿಮ್ಮ ವಿರೋಧ ಇತರರಿಗಿಂತ ಸ್ವಲ್ಪ ಹೆಚ್ಚು ಯಾರು? ನೀವು ಎರಡನ್ನೂ ಹೇಳುತ್ತೀರಿ ಎಂದು ನನಗೆ ತಿಳಿದಿದೆ, ಆದರೆ ಸ್ವಲ್ಪ ಹೆಚ್ಚು ಯಾರು? ನೋಡಿ, ಜನರ ಹಿತದೃಷ್ಟಿಯಿಂದ, ನಮ್ಮ ಮತದಾರರ ಹಿತದೃಷ್ಟಿಯಿಂದ, ನಾವು ಪ್ರಯತ್ನಿಸುತ್ತಿರುವ ಸಮುದಾಯಗಳ ಹಿತದೃಷ್ಟಿಯಿಂದ ಒಬ್ಬರನ್ನು ವಿರೋಧಿಸುವ ಅಥವಾ ಯಾರನ್ನಾದರೂ ಹುಡುಕುವ ಬದಲು ನಾವು ಜನರೊಂದಿಗೆ ಇದ್ದೇವೆ. ಅವರು ಕೆಟ್ಟವರು ಅಥವಾ ಇದು ಸರಿ ಅಥವಾ ಇದು ತಪ್ಪು. ಆದ್ದರಿಂದ ದೊಡ್ಡ ಜನರೊಂದಿಗೆ ಮಾತನಾಡುವುದರಿಂದ ನಮಗೆ ಸಿಕ್ಕಿದ ಸಾಮಾನ್ಯ ಭಾವನೆ ಎಂದರೆ ಮಾಯಾವತಿ ಅವರಿಗೆ ಇದ್ದಂತಹ ಶಕ್ತಿ ಮತ್ತು ಚಾಲನೆಯನ್ನು ಹೊಂದಿಲ್ಲ. ಅದು ನಿಜವೇ? ನ್ಯಾಯಯುತ ಗ್ರಹಿಕೆ ಇದೆ ಎಂದು ನಾನು ಭಾವಿಸುತ್ತೇನೆ. ಅದಕ್ಕೆ ಪೂರಕವಾಗಿ ಆಕೆಯ ಬಳಿ ಇದ್ದಷ್ಟು ಹಣವೂ ಇಲ್ಲ. ಅವಳು 15-20 ವರ್ಷಗಳ ಹಿಂದೆ ಅಧಿಕಾರದಿಂದ ಹೊರಬಂದಳು ಎಂಬುದನ್ನು ಮರೆಯಬೇಡಿ. ಹಾಗಾಗಿ ಹಣಕಾಸಿನ ನೆರವು ಇಲ್ಲದೆ ಸಂಸ್ಥೆಯನ್ನು ನಡೆಸುವುದು ಕಷ್ಟ. ಎರಡನೇ ಸಾಲಿನ ನಾಯಕತ್ವದ ಕೊರತೆಯೂ ಸಹ ಕಾರ್ಯರೂಪಕ್ಕೆ ಬರುತ್ತದೆ. ಅದನ್ನು ಅವರು ಈಗ ನಿರ್ಮಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದು ಒಬ್ಬ ವ್ಯಕ್ತಿ ಮಾತ್ರ, ಮತ್ತು ಒಬ್ಬ ವ್ಯಕ್ತಿಗೆ ವರ್ಷಗಳವರೆಗೆ ಪಕ್ಷ ಸ್ಥಾಪನೆಯನ್ನು ತಡೆರಹಿತವಾಗಿ ನಡೆಸುವುದು ತುಂಬಾ ಕಷ್ಟ. ಅವರು ಅನಿಲದಿಂದ ಸ್ವಲ್ಪ ಮಟ್ಟಿಗೆ ಓಡುತ್ತಿದ್ದಾಳೆ. ಇದು ಸತ್ಯ, ನಾನು ಭಾವಿಸುತ್ತೇನೆ. ಹಾಗಾದರೆ ಅಜಯ್, ಬಿಎಸ್ಪಿ ಏಕೆ ಇಷ್ಟು ಇಳಿಯಿತು? 22ರಲ್ಲಿ 22%ದಿಂದ 13%ಕ್ಕೆ ಇಳಿಯುವುದೇ? ಮತ್ತು ಪಂಚಾಯತ್ ಚುನಾವಣೆಗಳಲ್ಲಿಯೂ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಲಿಲ್ಲ. ಏನಾಯ್ತು? ಅವರು ಕೈಬಿಟ್ಟರೆ ಅವರು ಮತ್ತೆ ಪುಟಿದೇಳುತ್ತಾಳೆ. 13%ಕ್ಕೆ ಇಳಿದಿರುವುದು ಅವರಿಗೆ ತುಂಬಾ ಚಿಂತೆಯಾಗಿದೆ. ನೋಡಿ, ಮಾಯಾವತಿಯವರ ಮತ ಶೇಕಡಾವಾರು ಕುಸಿದಿದೆ. ಈ ಬಾರಿ ಮಾಯಾವತಿ ತಮ್ಮ ನಾಯಕತ್ವವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿಕೊಳ್ಳಲು ಬಯಸಿದ್ದಾರೆ, ಏಕೆಂದರೆ ಮಾಯಾವತಿಯವರಿಗೆ ಸವಾಲಿದೆ. ಆಕೆಯ ಮುಂದಿನ ಉತ್ತರಾಧಿಕಾರಿ ಯಾರು ಎಂಬುದು ಸವಾಲಾಗಿದೆ. ಹೀಗಾಗಿ ಆಕೆ ಆಕಾಶ್ ಆನಂದ್ಗೆ ಈ ರೀತಿ ಬೆಂಬಲ ನೀಡುತ್ತಿದ್ದಾಳೆ. ಈ ಚುನಾವಣೆಯಲ್ಲಿ ಅವಳ ಮತದಾನದ ಶೇಕಡಾವಾರು ಕಡಿಮೆಯಾದರೆ ಅವಳು ಬದುಕಲು ಸಾಧ್ಯವಿಲ್ಲ ಎಂದು ಅವಳು ತಿಳಿದಿದ್ದಾಳೆ. ಈ ಬಾರಿ ನೀವು ಇಲ್ಲಿ ನೋಡಬಹುದಾದ ಆಕೆಯ ಘೋಷಣೆ, ಬಿಎಸ್ಪಿಯ ಗುರುತು ಏನು? ನೀಲಿ ಧ್ವಜ, ಆನೆ ಚಿಹ್ನೆ. ಹಾಗಾಗಿ ಆನೆಯ ಚಿಹ್ನೆ ಇರುತ್ತದೆ ಎಂದು ಮತದಾರರಿಗೆ ಹೇಳಬೇಕು ಎಂದು ಅನಿಸುತ್ತಿದೆ. ಇದಕ್ಕೂ ಮುನ್ನ ಎಸ್ಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದರು. ಹಾಗಾಗಿ ಹಲವು ಕಡೆ ಆಕೆಯ ಮತಪತ್ರಗಳಲ್ಲಿ ಇವೆನಲ್ಲಿ ಆನೆಯ ಚಿಹ್ನೆ ಇರಲಿಲ್ಲ. ಈ ಬಾರಿ ಎಲ್ಲೆಂದರಲ್ಲಿ ಜಗಳವಾಡುತ್ತಿದ್ದಾಳೆ, ಹಾಗಾಗಿ ಸಿಂಬಲ್ ಅಲ್ಲೇ ಇದೆ. ಆದ್ದರಿಂದ ಆಕೆಯ ಮತದಾರರು ಚಿಹ್ನೆಗೆ ಹೋಗಿ ಮತ ಹಾಕುತ್ತಾರೆ, ಅಂದರೆ ಅವರು ಈ ರೀತಿಯಲ್ಲಿ ಬದುಕಲು ಬಯಸುತ್ತಾಳೆ. ಹಾಗಾದರೆ 2017ರ ವಿಧಾನಸಭಾ ಚುನಾವಣೆಗಳ ನಡುವೆ ಸಂಭವಿಸಿದ ದೊಡ್ಡ ಬದಲಾವಣೆ ಏನು? ಅಲ್ಲಿ ಬಿಎಸ್ಪಿ ಮತ್ತು ಕಾಂಗ್ರೆಸ್ 5 ವರ್ಷಗಳ ನಂತರ ನಡೆದ 23 ವಿಧಾನಸಭಾ ಚುನಾವಣೆಗಳಲ್ಲಿ ಹೀನಾಯ ಪ್ರದರ್ಶನವನ್ನು ನೀಡಿವೆ. ಇದೇನಾಯಿತು? ಬಿಎಸ್ಪಿ ಮತ್ತು ಕಾಂಗ್ರೆಸ್ ಮತಗಳು ಆ 5 ವರ್ಷಗಳಲ್ಲಿ 14%ದಷ್ಟು ಕುಸಿದವು. ಮತ್ತು ಆ ಮತಗಳು ಎಲ್ಲಿ ಹೋದವು? ಆ 14%ದ 10% ಸಮಾಜವಾದಿ ಪಕ್ಷಕ್ಕೆ ಮತ್ತು 3% ಬಿಜೆಪಿಗೆ ಮತ್ತು 1% ಇತರರಿಗೆ. ಬಿಎಸ್ಪಿ ಕಾಂಗ್ರೆಸ್ ಮತಗಳಲ್ಲಿ 14%ದಷ್ಟು ಕುಸಿತವು ಸಮಾಜವಾದಿ ಪಕ್ಷಕ್ಕೆ ನಿಜವಾಗಿಯೂ ಸಹಾಯ ಮಾಡಿತು. 2023ರಲ್ಲಿ ಬಿಎಸ್ಪಿ ಜೊತೆ ಮೈತ್ರಿ ಮಾಡಿಕೊಳ್ಳದಿರುವುದು ಜಾಣತನವೇ? ಒಳ್ಳೆಯದು, ಇದು ಉತ್ತಮ ನಿರ್ಧಾರ ಎಂದು ಡೇಟಾ ತೋರಿಸುತ್ತದೆ, ಏಕೆಂದರೆ ಅವರು ಮೈತ್ರಿಯಾಗಿದ್ದಾಗ ಇದು ಏನಾಯಿತು? ಮತ ಬದಲಾವಣೆ ಮತ್ತು ವರ್ಗಾವಣೆಯಲ್ಲಿ ಸಮಸ್ಯೆಗಳಿದ್ದವು. ಬಿಎಸ್ಪಿ ಮತದಾರರು ಸಮಾಜವಾದಿ ಪಕ್ಷಕ್ಕೆ ಬದಲಾಗಲಿಲ್ಲ. ವಾಸ್ತವವಾಗಿ ಸಮಾಜವಾದಿ ಅಭ್ಯರ್ಥಿಗಳು ನಿಂತಿದ್ದಲ್ಲಿ ಮತ್ತು ಬಿಎಸ್ಪಿಯ ಬೆಂಬಲ ಇದ್ದಲ್ಲಿ ಅದು ತುಂಬಾ ದುರ್ಬಲವಾಗಿತ್ತು. ಸಮಾಜವಾದಿ ಪಕ್ಷದ ಅಭ್ಯರ್ಥಿಗಳಿಂದ -4%ದಷ್ಟು ಅಂತರವಿತ್ತು. ಆದರೆ ಸಮಾಜವಾದಿ ಪಕ್ಷದ ಮತದಾರರು ಬಿಎಸ್ಪಿಗೆ ಬದಲಾದರು. ನೀವು ಬಿಎಸ್ಪಿ ಅಭ್ಯರ್ಥಿಗಳನ್ನು ನೋಡಿದರೆ ಆ ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷದಿಂದ ಮತ್ತೆ ಬೆಂಬಲಿತವಾಗಿದೆ. ಯಾವುದೇ ಸ್ವಿಂಗವೇ ಇರಲಿಲ್ಲ, ಕೇವಲ ಅತ್ಯಂತ ಸಣ್ಣ 0.3% ಸ್ವಿಂಗ್ ದೂರದಲ್ಲಿದೆ. ಸಾಮಾನ್ಯವಾಗಿ ಮಾಯಾವತಿ ಅವರು ತಮ್ಮ ಮತದಾರರನ್ನು ತನಗೆ ಬೇಕಾದ ದಿಕ್ಕಿನಲ್ಲಿ ನಿರ್ದೇಶಿಸಲು ಸಮರ್ಥರಾಗಿದ್ದಾರೆ. ಆದರೆ ಇತರ ಪಕ್ಷಗಳು ಹೆಚ್ಚು ದುರ್ಬಲವಾಗಿವೆ. ಅವಳು ತನ್ನ ತಳಹದಿಯ ಮೇಲೆ ಹೆಚ್ಚು ಬಲವಾಗಿ ಕಟ್ಟುಹಿಸುಕಿದ್ದಳು. ನಿಸ್ಸಂಶಯವಾಗಿ ಅವಳು ಯಶಸ್ವಿಯಾಗಲಿಲ್ಲ. ಈ ಸಮಯದಲ್ಲಿ ಅದನ್ನು ವರ್ಗಾಯಿಸಲು ಸಾಧ್ಯವಾಗಲಿಲ್ಲ. ಇದು ತುಂಬಾ ವಿಚಿತ್ರವಾಗಿದೆ, ನಾನು ಹೇಳಲೇಬೇಕು. ನನಗೆ ನಂಬಲು ತುಂಬಾ ಕಷ್ಟ, ಆದರೆ ಅದು ಸಂಭವಿಸಿದೆ. ಹಾಗಾಗಿ ಅವರ ಕಡೆಯಿಂದ ಸಾಕಷ್ಟು ಉತ್ಸಾಹವಿಲ್ಲ ಅಥವಾ ಬಹುಶಃ ಮತದಾರರು ಬದಲಾಗುತ್ತಿಲ್ಲ. ಹೇಳುವುದು ಕಷ್ಟ. ಜಾಧವ್ಗಳು ಮತ್ತು ಜಾಧವ್ಗಳು ಈ ಬಾರಿ ನಿಜವಾಗಿ ಹೇಳುವುದನ್ನು ಕೇಳೋಣ. ಜಾಧವ್ಗಳು ಸಹ ಸಮಾಜವಾದಿ ಪಕ್ಷಕ್ಕೆ ಮತ ಹಾಕಬಹುದು. ಇದು ನಾವು ಮೈದಾನದಲ್ಲಿ ಕೇಳಿದ್ದು. ಇಲ್ಲಿ ಅವರು ನಮ್ಮನ್ನು ಜಾಧವ್ ಎಂದು ಕರೆಯುತ್ತಾರೆ. ಜಾಧವ್ ಮತ ಯಾರಿಗೆ? ನಾವು ಅಖಿಲೇಶ್ಗೆ ಮಾತ್ರ ಮತ ಹಾಕುತ್ತೇವೆ. ಅಖಿಲೇಶ್
ಮಾಯಾವತಿ ಅಲ್ಲವೇ? ಇಲ್ಲ, ಮಾಯಾವತಿ ಅಲ್ಲ. ಏಕೆ? ಎಲ್ಲರೂ ಅಖಿಲೇಶ್ ಅವರಿಗೆ ಮತ ಹಾಕುತ್ತಾರೆ. ಅವರು ನಮ್ಮ ಜಾತಿಯವರು. ಅಖಿಲೇಶ್ ಆಳ್ವಿಕೆಯ ಬಗ್ಗೆ. ಅಖಿಲೇಶ್ ಆಳ್ವಿಕೆಯಲ್ಲಿ ಶಾಂತಿ ನೆಲೆಸಿತ್ತು. ಯಾದವರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ನೀಡಲಾಗಿದೆ. ಅವಕಾಶಗಳನ್ನು ಎಲ್ಲರಿಗೂ ಸಮಾನವಾಗಿ ನೀಡಲಾಯಿತು. ಅವರು ಯಾರನ್ನೂ ಹೆಚ್ಚು ಕಡಿಮೆ ಅರ್ಹರು ಎಂದು ನೋಡಲಿಲ್ಲ. ಅವರು ಎಲ್ಲರನ್ನೂ ಒಂದೇ ರೀತಿ ನೋಡುತ್ತಾರೆ. ಈಗ ಯಾರೂ ನಮ್ಮ ಮಾತು ಕೇಳುವುದಿಲ್ಲ. ಈಗ ಎಲ್ಲ ಕಾರ್ಖಾನೆಗಳು ಬಂದ್ ಆಗಿವೆ. ನಮ್ಮಲ್ಲಿಯೇ ಅರ್ಧದಷ್ಟು ಜನರು ಹಸಿವಿನಿಂದ ಸಾಯುತ್ತಿದ್ದಾರೆ. ನಾವು ಏನು ಮಾಡಬೇಕು? ಸಮುದಾಯವನ್ನು ಎತ್ತಿ ಹಿಡಿಯುವವರಿಗೆ ಮಾತ್ರ ಮತ ಹಾಕುತ್ತೇವೆ ಅಲ್ಲವೇ? ಆದರೆ ನೀವು ಗೋಧಿ ಗ್ಯಾಸ್ ಪಡೆಯುತ್ತಿದ್ದೀರಿ. ಗ್ಯಾಸ್ ಸಿಲಿಂಡರ್ನಂತಹ ಪ್ರೋತ್ಸಾಹಕಗಳಿಂದ ಏನೂ ಆಗುವುದಿಲ್ಲ. 400 ಇದ್ದ ಬೆಲೆ ಈಗ 1000. ಸಬ್ಸಿಡಿ ಇತ್ತು, ಆದರೆ ಈಗ ಅವನ್ನು ನಿಲ್ಲಿಸಲಾಗಿದೆ. ಈಗ ಎಲ್ಲವೂ ತುಂಬಾ ದುಬಾರಿಯಾಗಿದೆ. ಈಗ ಎಲ್ಲವೂ ತುಂಬಾ ದುಬಾರಿಯಾಗಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ತುಂಬಾ ಹೆಚ್ಚಾಗಿದೆ, ಸುಮಾರು 100 ರೂಪಾಯಿ. ಹಾಗಾಗಿ ಪರವಾಗಿಲ್ಲ. ಆದರೆ ಇಡೀ ದೇಶದಲ್ಲಿ ಡೀಸೆಲ್ ಸಮಸ್ಯೆಗಳಿವೆ ಅಲ್ಲವೇ? ನಮಗೆ ಉದ್ಯೋಗ ಮತ್ತು ಅನುಕೂಲ ಬೇಕು. ಶಾಲೆಗಳು ಚೆನ್ನಾಗಿಲ್ಲ. ಶಾಲೆಗಳು ಚೆನ್ನಾಗಿವೆಯೇ? ಯಾವ ಶಾಲೆಗಳು? ಈಗ ಶಾಲೆಗಳನ್ನು ಮುಚ್ಚಲಾಗಿದೆ. ಎಲ್ಲವೂ ಖಾಸಗೀಕರಣಗೊಂಡಿದೆ ಮತ್ತು ಖಾಸಗಿ ಶಾಲೆಗಳನ್ನು ಸಹ ಮುಚ್ಚಲಾಗಿದೆ. ಈ ಶಾಲೆಗಳಿಂದ ಯಾವುದೇ ಪ್ರಯೋಜನವಿಲ್ಲ. ಮಕ್ಕಳು ಏನನ್ನೂ ಕಲಿಯಲು ಸಾಧ್ಯವಾಗುತ್ತಿಲ್ಲ ಮತ್ತು ಅವರ ಪತ್ರಿಕೆಗಳಲ್ಲಿ ಉತ್ತೀರ್ಣರಾಗುವುದಿಲ್ಲ. ತಮ್ಮ ಸ್ವಂತ ಹೆಸರನ್ನು ಹೇಗೆ ಬರೆಯಬೇಕೆಂದು ಅವರಿಗೆ ತಿಳಿದಿಲ್ಲ. ರೈತರು ಓದಲಿ, ಬಡವರು ಓದಲಿ, ಇವೆಲ್ಲವೂ ಮೋದಿಯವರ ನೀತಿಗಳು. ಸಮುದಾಯದ ರಕ್ಷಣೆ ಮಾಡುವವರಿಗೆ ಮತ ಹಾಕುತ್ತೇವೆ. ಅಖಿಲೇಶ್ ಯಾದವ್. ಅವರ ಪತ್ನಿ ಇಲ್ಲಿಂದಲೇ ಚುನಾವಣೆಗೆ ನಿಂತಿದ್ದಾರೆ. ಹೌದು, ಡಿಂಪಲ್ ಇಲ್ಲಿಂದ ನಿಂತಿದ್ದಾಳೆ. ಈ ಪ್ರದೇಶವು ಡಿಂಪಲ್ ಯಾದವ್ ಅವರ ಪ್ರದೇಶವಾಗಿದೆ. ನಾವೆಲ್ಲರೂ ಅವಳಿಗೆ ಮತ ಹಾಕುತ್ತೇವೆ. ಈ ಪ್ರದೇಶವು SPA. ಆದ್ದರಿಂದ ಈ ಆಟದ 4ನೇ ಆಟಗಾರ ಕಾಂಗ್ರೆಸ್ ಪಕ್ಷದ ಬಗ್ಗೆ ಈಗ ನೋಡೋಣ. ಇದು ನಿಜವಾಗಿಯೂ ಗಂಭೀರ ಕುಸಿತಕ್ಕೆ ಹೋಗಿದೆ. ಕಳೆದ 5-10 ವರ್ಷಗಳ ಟ್ರೆಂಡ್ ನೋಡಿ. 2014ರಲ್ಲಿ 6% ಮತಗಳನ್ನು ಪಡೆದಿದೆ. ಅದು ಹೆಚ್ಚು ಅಲ್ಲ. ಆದರೆ ನಂತರ ವಿಧಾನಸಭೆ ಚುನಾವಣೆಯಲ್ಲಿ ಅದು 8ಕ್ಕೆ ಏರಿತು. 2019 ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ 6ಕ್ಕೆ ಇಳಿದಿದೆ. ಈಗ 22 ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಕೇವಲ 2% ಕುಸಿದಿದೆ. ಅದು ಆಘಾತಕಾರಿ, ಕೆಟ್ಟದು. ಪಕ್ಷವು ನಡುಗುತ್ತಿದೆ ಮತ್ತು ಮರೆಯಾಗುತ್ತಿದೆ. ಪಂಚರಾಜ್ಯಗಳ ಚುನಾವಣೆಯಲ್ಲೂ ಅದು ಸ್ವಲ್ಪವೂ ಉತ್ತಮ ಪ್ರದರ್ಶನ ನೀಡಲಿಲ್ಲ. ನೀವು ಬಿಜೆಪಿಯನ್ನು ನೋಡಿದರೆ ಸ್ವಾತಂತ್ರ್ಯದ ನಂತರ ಬಿಜೆಪಿಯ ಉದಯವು ಕಾಂಗ್ರೆಸ್ನ ಅವನತಿಗೆ ನಿಖರವಾಗಿ ವಿರುದ್ಧವಾಗಿದೆ. ಬಿಜೆಪಿ ತನ್ನ ಬೆಳವಣಿಗೆಗೆ ಕಾಂಗ್ರೆಸ್ಗೆ ಧನ್ಯವಾದ ಹೇಳಬೇಕು ಮತ್ತು ಕಾಂಗ್ರೆಸ್ ಕೇವಲ 2%ಕ್ಕೆ ಕುಸಿದಿದೆ. ಏತನ್ಮಧ್ಯೆ ಉತ್ತರ ಪ್ರದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಪ್ರಾದೇಶಿಕ ಪಕ್ಷಗಳು ಅಂದರೆ BSP ಮತ್ತು SP ಮೂಲಭೂತವಾಗಿ ಉತ್ತರ ಪ್ರದೇಶದಲ್ಲಿ ತಮ್ಮ ನೆಲೆಯನ್ನು ಹೊಂದಿವೆ. ಹಾಗಾಗಿ ಕಾಂಗ್ರೆಸ್ ಪತನದಿಂದ ಬಿಜೆಪಿ ಏರಿದೆ ಮತ್ತು ಪ್ರಾದೇಶಿಕ ಪಕ್ಷಗಳು ಸಮಾಜವಾದಿ ಪಕ್ಷ ಮತ್ತು ಬಸಪ್ ಕಾಲಾನಂತರದಲ್ಲಿ ಸ್ಥಿರವಾಗಿ ಹೆಚ್ಚುತ್ತಿವೆ. ಹಾಗಾದರೆ ಅಜಯ್, ಕಾಂಗ್ರೆಸ್ ಸಂಪೂರ್ಣ ಮುಗಿದಿದೆಯೇ ಅಥವಾ ಇದು ತಾತ್ಕಾಲಿಕ ಡ್ರಾಪ್ ಆಗಿದೆಯೇ? ಉತ್ತರ ಪ್ರದೇಶದಲ್ಲಿ ಅವರಿಗೆ ನಾಯಕತ್ವವಿದೆ. ಅವರು ಇನ್ನೂ ಹುಡುಕುತ್ತಿದ್ದಾರೆ. ಕಾಂಗ್ರೆಸ್ ಸಂಪೂರ್ಣ ಮುಗಿದಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಅದು ಯಾವ ಹಂತದಲ್ಲಿದೆಯೋ ಅದೇ ಹಂತದಲ್ಲಿದೆ. ಅವರು ತಮ್ಮ ಉಸಿರಾಟದ ಜಾಗವನ್ನು ಹೆಚ್ಚಿಸಲು ಉಸಿರನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಅದಕ್ಕಾಗಿ ಅಜಯ್ ರೈ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಅವರು ಚಿಕ್ಕವರು, ಅವರು ಸ್ವಲ್ಪ ಜಗಳವಾಡುತ್ತಾರೆ. ರಾಹುಲ್ ತನ್ನನ್ನು ತಾನು ಸಾಬೀತುಪಡಿಸಲು ಬಯಸಿದ್ದಾರೆ. ಆದರೆ ನೋಡಬೇಕಾದ ಸಂಗತಿಯೆಂದರೆ ಅವರು ಗಂಧಬಂಧನ್ನಲ್ಲಿ ಏನು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಿಂತಿರುವ ಅಭ್ಯರ್ಥಿಗಳು, ಜನರು ಅವರನ್ನು ಎಷ್ಟು ಬೆಂಬಲಿಸುತ್ತಾರೆ, ಅವರ ಮತ ಎಷ್ಟು ಅವರಿಗೆ ಹೋಗುತ್ತದೆ ಎಂಬುದು ಚುನಾವಣೆ ಹೇಗೆ ಇರುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಕಾಂಗ್ರೆಸ್ ಕೇವಲ ಉಸಿರು ತೆಗೆದುಕೊಳ್ಳಲು ಬಯಸುತ್ತದೆ ಎಂದು ನೀವು ಹೇಳಬಹುದು, ಸ್ವಲ್ಪ ಬದುಕಲು, ಏಕೆಂದರೆ ಅದು ಸಂಪೂರ್ಣವಾಗಿ ಮುಗಿದಿಲ್ಲ. ಸದ್ಯಕ್ಕೆ ಅದರ ಸ್ಥಾನ ಚೆನ್ನಾಗಿಲ್ಲ. ಹಾಗಾಗಿ ಈ ಪ್ರಚಾರದ ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲರೂ ಮಾತನಾಡುವ 2 ದೊಡ್ಡ ವಿಷಯಗಳಲ್ಲಿ ಅಯೋಧ್ಯೆ ಮತ್ತು ಮೋದಿ ಅಂಶವಾಗಿದೆ. ಹೀಗಾಗಿ ಪ್ರಧಾನಿಯವರ ಕ್ಷೇತ್ರ ವಾರಣಾಸಿಯ ಘಾಟ್ಗಳಿಗೆ ಭೇಟಿ ನೀಡಿದ್ದೇವೆ. ನಾವು ಬಿಜೆಪಿಗೆ ಮತ ಹಾಕಿದ್ದೇವೆ. ಮತ್ತು ನೀವು? ನಾನು ಬಿಜೆಪಿಗೆ ಮತ ಹಾಕಿದ್ದೇನೆ. ನಾನು ಬಿಜೆಪಿಗೆ ಮತ ಹಾಕಿದ್ದೇನೆ. ಮತ್ತು ಮುಂದಿನ ಬಾರಿಯೂ ಬಿಜೆಪಿಗೆ ಮತ ಹಾಕುತ್ತೇನೆ. ಅವರಿಗೆ ಮತ ಹಾಕಬೇಕು. ಅವರು ಇಡೀ ಸಮಾಜದ ಅಭಿವೃದ್ಧಿ ಮತ್ತು ಸುಧಾರಣೆಗಾಗಿ ಕೆಲಸ ಮಾಡುತ್ತಾರೆ. ಅವರು ಸಮಾಜದ ಬಗ್ಗೆ ಯೋಚಿಸುವುದರಿಂದ ನಾವು ಪಕ್ಷದ ಬಗ್ಗೆಯೂ ಯೋಚಿಸಬೇಕು, ಅಷ್ಟೇ. ಮೋದಿ ಅವರಿಗೆ ಮತ ಹಾಕುತ್ತೇನೆ. ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ. ನಾನು 2019ರಲ್ಲಿ ಇಲ್ಲಿಗೆ ಬಂದಿದ್ದೇನೆ ಮತ್ತು ಅಂದಿನಿಂದ ಬಹಳಷ್ಟು ಸುಧಾರಿಸಿದೆ. ರಚನೆಗಳು, ಸೌಕರ್ಯಗಳು ಎಲ್ಲವೂ.
ಮೋದಿ ನಾನು ಬಿಜೆಪಿಗೆ ಮತ ಹಾಕಿದ್ದೇನೆ. ಬಿಜೆಪಿ ಬಿಟ್ಟು ಬೇರೆ ಯಾರೂ ಗೆಲ್ಲಲು ಸಾಧ್ಯವಿಲ್ಲ. ಅವರಿಗೆ ಧೈರ್ಯವಿಲ್ಲ. ನಾನು ಯಾವಾಗಲೂ ಬಿಜೆಪಿಯನ್ನೇ ಬೆಂಬಲಿಸಿದ್ದೇನೆ. ಸಮಾಜಕ್ಕಾಗಿ ದುಡಿಯುವವರಿಗೆ ಮಾತ್ರ ಮತ ಹಾಕುತ್ತೇನೆ. ನಾವು ಬಹಳಷ್ಟು ಸಂತೋಷವನ್ನು ಪಡೆದುಕೊಂಡಿದ್ದೇವೆ. ಅವರು ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿದ್ದಾರೆ. ದೇವಾಲಯಗಳು, ಮಸೀದಿಗಳು ಇತ್ಯಾದಿಗಳನ್ನು ನಿರ್ಮಿಸಿದ್ದಾರೆ. 24 ರೂಪಾಯಿ, 38 ರೂಪಾಯಿ ಏನೇ ಇರಲಿ, ವೆಚ್ಚಗಳ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ನಾವು ಸುಧಾರಣೆಯನ್ನು ಬಯಸುತ್ತೇವೆ. 24 ರೂಪಾಯಿ ಹೆಚ್ಚಳದಿಂದ ಏನೂ ಬದಲಾಗುವುದಿಲ್ಲ. ಅದು ಇಲ್ಲ. 30 ರೂಪಾಯಿ ಕಿಲೋ ಗೋಧಿ 34 ರೂಪಾಯಿ ಆದರೆ ಏನು ವ್ಯತ್ಯಾಸ? ಮತ್ತು ನೀವು ಅಷ್ಟು ಸಂಪಾದಿಸುತ್ತೀರಾ? ಹೌದು, ಆರಾಮವಾಗಿ ನಾನು ಅಷ್ಟು ಮಾಡಲು ಸಿದ್ಧನಿದ್ದೇನೆ. ಆದರೆ ಬೆಂಬಲ ಯಾವಾಗಲೂ ಮೋದಿಗೆ ಇರುತ್ತದೆ. ಇಲ್ಲಿ ಕಾಣುವ ಎಲ್ಲ ಮೂಲಸೌಕರ್ಯ ಸರ್ಕಾರ ಎಲ್ಲವನ್ನೂ ನಿರ್ಮಿಸಿದೆ. ಯೋಗಿ ಆದಿತ್ಯನಾಥ್ ಮತ್ತು ಯುಪಿ ಸರ್ಕಾರ ಎಲ್ಲವನ್ನೂ ಮಾಡಿದೆ. ಜನರು ಮತ ಹಾಕುತ್ತಿದ್ದಾರೆ, ಜನರು ಭೇಟಿ ನೀಡುತ್ತಿದ್ದಾರೆ, ಏಕೆಂದರೆ ಅವರು ಚೆನ್ನಾಗಿ ಮಾಡಿದ್ದಾರೆ. ಬಂದವರೆಲ್ಲ ಅದ್ಭುತ ಕೆಲಸ ಮಾಡುತ್ತಿದ್ದಾರೆ ಎನ್ನುತ್ತಾರೆ. ಖಂಡಿತ ಮುಂದಿನ ಅವಧಿಯಲ್ಲಿ ಅವರ ಸರ್ಕಾರವು 3% ಉಳಿಯುತ್ತದೆ. ಅವರು ಇಡೀ ಜನಸಂಖ್ಯೆಗೆ ಸಹಾಯ ಮಾಡುತ್ತಾರೆ. ಬಿಜೆಪಿಗೆ ನಿಸ್ಸಂಶಯವಾಗಿ ಹೆಚ್ಚಿನ ಬೆಂಬಲವಿದ್ದರೂ ಕೆಲವು ಸಮಸ್ಯೆಗಳು ಮತ್ತು ದೂರುಗಳು ಇದ್ದವು. ಈ ಚುನಾವಣೆಯಲ್ಲಿ ಯಾರು ಮುಂದೆ ಹೋಗುತ್ತಾರೆ? ಮುಂದೆ ನಾವು ಏನನ್ನೂ ಹೇಳಲು ಬಯಸುವುದಿಲ್ಲ. ನಾವೇಕೆ ಏನನ್ನೂ ಹೇಳುವುದಿಲ್ಲ. ಸತ್ಯ ಹೇಳಬೇಡ. ಮೋದಿ ನಿಮ್ಮನ್ನು ಜೈಲಿಗೆ ಹಾಕುತ್ತಾರೆ. ಸತ್ಯ ಹೇಳಿದರೆ ಜೈಲಿಗೆ ಹೋಗುತ್ತೇವೆ. ಅವರು ಇತರ ಜನರನ್ನು ಎಸೆಯಬಹುದಾದರೆ ನಾನೇಕೆ ಮಾಡಬಾರದು? ನಾನು ಸತ್ಯ ಹೇಳಿದರೆ ಮೋದಿ ಜೈಲಿಗೆ ಹಾಕಿದರೆ ನನಗೆ ಉತ್ತರಿಸು. ಅವನು ನನ್ನನ್ನು ಜೈಲಿಗೆ ಹಾಕಿದರೆ ಪರವಾಗಿಲ್ಲ ಸರ್, ತೊಂದರೆ ಇಲ್ಲ. ನಾವು ಇಷ್ಟು ದಿನ ಕೆಲಸ ಮಾಡುತ್ತಿದ್ದೇವೆ ಅಲ್ಲವೇ? ನನಗೆ ಸಮಸ್ಯೆ ಇದೆ, ಹಾಗಾಗಿ ಅವರಿಗೆ ಹೇಳುತ್ತಿದ್ದೇನೆ. ಮೌನವಾಗಿರಿ. ನಮಗೇನೂ ಗೊತ್ತಿಲ್ಲ ಸರ್. ಅವರು ನಮ್ಮನ್ನು ಕೊಂದರೆ ಅಥವಾ ಜೈಲಿಗೆ ಹಾಕಿದರೆ ನಮಗಾಗಿ ಯಾರು ಹೋರಾಡುತ್ತಾರೆ? ಅವರು ನಮಗೆ ಕೈಕೋಳ ಹಾಕುತ್ತಾರೆ. ಹಾಗಾದರೆ ಏನು? ಅದನ್ನು ಅವರು ಮಾಧ್ಯಮಗಳಲ್ಲಿ ತೋರಿಸುವುದಿಲ್ಲ. ದಯವಿಟ್ಟು ಸುಮ್ಮನಿರಿ ಸಾರ್. ಅರ್ಥ ಮಾಡಿಕೊಳ್ಳಿ. ಅವರು ನಮ್ಮ ಅಂಗಡಿಗಳನ್ನು ಮುಚ್ಚಿದರು. ಅವರು ಬಡತನವನ್ನು ತೊಡೆದುಹಾಕಲು ಬಯಸುತ್ತಾರೆ ಎಂದು ತೋರಿಸುತ್ತಾರೆ. ಬದಲಿಗೆ ಅವರು ಬಡವರನ್ನು ನಿರ್ಮೂಲನೆ ಮಾಡುತ್ತಿದ್ದಾರೆ. ನಮ್ಮ ಬಳಿ ಏನೂ ಇಲ್ಲ. ಅವರು ಎಲ್ಲವನ್ನೂ ನಾಶಪಡಿಸುತ್ತಿದ್ದಾರೆ. ಏಕೆ? ಏನಾಯಿತು? 30 ಲಕ್ಷ ಕೊಡಿ ಎಂದು ಹೇಳಿ ಅಲ್ಲಿ ಇನ್ನೊಂದು ಅಂಗಡಿ ಕಟ್ಟಿದ್ದಾರೆ. 30 ಲಕ್ಷ ಎಲ್ಲಿಂದ ತರುವುದು? ನಾವು ಬಡವರು. ನಾವು ಪೆಟ್ಟಿಗೆಗಳನ್ನು ಮಾರಾಟ ಮಾಡುತ್ತೇವೆ. ಅಂತಹ ಹಣವನ್ನು ನಾವು ಎಲ್ಲಿ ಪಡೆಯುತ್ತೇವೆ? ನಮಗೇನೂ ಸಿಗಲಿಲ್ಲ. ನಮಗೆ ಪರಿಹಾರ ಹಣ ಏನೂ ಸಿಕ್ಕಿಲ್ಲ. ನಮಗೇನೂ ಸಿಗಲಿಲ್ಲ. ಈ ಅಂಗಡಿಗಳು ಬ್ರಿಟಿಷರ ಕಾಲದಿಂದಲೂ ಇವೆ. ಅವರು ನಮ್ಮ ಅಂಗಡಿಗಳನ್ನು ಒಡೆಯುತ್ತಾರೆ. ಬೇರೆ ಸ್ಥಳಗಳಲ್ಲಿ ನಿರ್ಮಿಸಲು ಹೇಳುತ್ತಾರೆ. ನಂತರ ಅವುಗಳನ್ನು ಸಹ ಒಡೆಯುತ್ತಾರೆ. ಈಗ ನಾವು ಏನು ಮಾಡಬಹುದು? ಯಾವುದೇ ಪರಿಹಾರವಿಲ್ಲ. ಕೆಲವು ನ್ಯಾಯಾಲಯದ ಪ್ರಕರಣಗಳು ಹೋದವು. ಆದರೆ ಅವರು ಎಲ್ಲಾ ನ್ಯಾಯಾಲಯದ ಪ್ರಕರಣಗಳನ್ನು ಸಹ ಕಸಿದುಕೊಳ್ಳುತ್ತಾರೆ. ಇಲ್ಲಿಗೆ ಹೋಗು, ಅಲ್ಲಿಗೆ ಹೋಗು, ಭೂಗತವಾಗಿ ಹೋಗು. ಅವರು ಎಲ್ಲಿ ಬೇಕಾದರೂ ಹೋಗೋಣ ಎಂದು ಹೇಳುತ್ತಾರೆ. ಹೀಗೆ 2,000 ಕುಟುಂಬಗಳು ಆಸ್ತಿ ಕಳೆದುಕೊಂಡಿವೆ. ಅವರಿಗೆ ಕೊಡಲು ನಮ್ಮ ಬಳಿ ಹಣವಿಲ್ಲ. ಯಾರು ಗೆಲ್ಲುತ್ತಾರೋ ಯಾರು ಸೋಲುತ್ತಾರೋ ಗೊತ್ತಿಲ್ಲ. ಸ್ವಲ್ಪ ಮೃದುವಾಗಿ ಮಾತನಾಡಿ. ಈಗ ಆ ಜನ ಬಂದರೆ ಇದನ್ನೆಲ್ಲ ತೆಗೆದು ಓಡಬೇಕಾಗುತ್ತದೆ. ನಾವು ಅದನ್ನು ತೆಗೆದುಹಾಕುತ್ತೇವೆ. ನಾವು ಅದನ್ನು ತೆಗೆದುಹಾಕದಿದ್ದರೆ ಅವರು ಈ ವಸ್ತುಗಳನ್ನು ತೆಗೆದುಕೊಂಡು ಪ್ರತ್ಯೇಕ ಶುಲ್ಕವನ್ನು ಕೇಳುತ್ತಾರೆ. ಪ್ರತ್ಯೇಕ ಕಟ್ಟಡವಿದ್ದರೂ ಹೋಗಲು ಸಾಧ್ಯವಾಗದೆ ರಸ್ತೆಯಲ್ಲಿಯೇ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಗೆ ಹೋಗಲು ನಮ್ಮ ಬಳಿ ಹಣವಿಲ್ಲ. ನಮಗೆ ಇಷ್ಟು ಹಣ ಎಲ್ಲಿಂದ ತರುವುದು? ವಾರಣಾಸಿಯಲ್ಲಿ ನಾವು BHU ಕ್ಯಾಂಪಸ್ನ ಹತ್ತಿರವಿರುವ ಕೆಫೆಗೆ ಹೋದೆವು ಮತ್ತು ಅಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದೆವು. ತಂತ್ರಜ್ಞಾನದಲ್ಲಿರುವ ಎಲ್ಲ ಉನ್ನತ ಮಟ್ಟದ ಮತ್ತು ವಿದ್ಯಾರ್ಥಿಗಳು. ನಾವು ಅವರೊಂದಿಗೆ ರಾಜಕೀಯ ಮತ್ತು ಅವರ ಅಭಿಪ್ರಾಯಗಳ ಬಗ್ಗೆ ಮಾತನಾಡಿದ್ದೇವೆ ಮತ್ತು ದೇಶದ ಸ್ಥಿತಿಯ ಬಗ್ಗೆ ಅವರಿಗೆ ಏನು ಚಿಂತೆ ಅಥವಾ ಸಂತೋಷವಾಗುತ್ತದೆ. ಇಲ್ಲಿ ಧಾರ್ಮಿಕ ದ್ವೇಷ, ಜಾತೀಯತೆ ಹೆಚ್ಚುತ್ತಿದ್ದು ಅದು ಬೆಳೆಯುತ್ತಿರುವುದು ನನಗೆ ಇಷ್ಟವಾಗದ ಸಂಗತಿ. ನನ್ನ ಪ್ರಕಾರ ಯಾವುದೇ ಗುಂಪನ್ನು ಸ್ಟೀರಿಯೋಟೈಪ್ ಮಾಡುವುದು ಕೆಟ್ಟದು. ಅದು ಇರಬಾರದು. ಸರ್ಕಾರವು ಕೆಲವು ಸಮುದಾಯಗಳ ಪರವಾಗಿ ಕೆಲಸ ಮಾಡುತ್ತಿದ್ದರೆ ಅದು ಸರಿ, ಆದರೆ ಅವರು ಜನರ ಮೇಲೆ ಬಲವಂತದ ಸೈದ್ಧಾಂತಿಕ ಮುದ್ರೆಯನ್ನು ಬಿಡಬಾರದು. ನನ್ನ ಪ್ರಕಾರ ದೇಶದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವ ಒಬ್ಬ ವ್ಯಕ್ತಿಯು ಬಿಜೆಪಿ ವಿರುದ್ಧ ಇಲ್ಲ. ನಾನು ರಾಹುಲ್ ಗಾಂಧಿಗೆ ಮತ ಹಾಕಲು ಹೋಗುವುದಿಲ್ಲ. ಈಗಲೇ ಅಲ್ಲ. ಅವರು ಉತ್ತಮ ನಾಯಕರಾಗಬಹುದು ಎಂದು ನಾನು ಭಾವಿಸುವುದಿಲ್ಲ. ನನ್ನ ಪ್ರಕಾರ ಈಗ ಬಿಜೆಪಿ ಬೆಂಬಲಕ್ಕೆ ರಾಮಮಂದಿರವೇ ಮುಖ್ಯ ಕಾರಣ. ರಾಮಮಂದಿರ? ಹೌದು. ಹೆಚ್ಚಾಗಿ NDA ಹೌದು. ಬಿಜೆಪಿ ಟೀಕೆ. ಇನ್ಸ್ಟಾಗ್ರಾಮ್ ಟ್ರೆಂಡ್ಗಳು ಮತ್ತು ಸನಾತನ ಧರ್ಮ ಮೋದಿಗೆ ಬಹಳಷ್ಟು ಸಹಾಯ ಮಾಡಿದರು. ನನ್ನ ಹೆಚ್ಚಿನ ಸ್ನೇಹಿತರು ಹಿಂದೂಗಳು. ಆದ್ದರಿಂದ ನಾವು ಮೋದಿಯನ್ನು ಬೆಂಬಲಿಸುತ್ತೇವೆ. ದೇಶವು ಅಭಿವೃದ್ಧಿ ಹೊಂದಿದ ದರ, ರಾಷ್ಟ್ರೀಯತೆಯ ಅಲೆ ಮತ್ತು ಈ ದೇಶದಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಹೆಚ್ಚಿದೆ ಮತ್ತು ಅಭಿವೃದ್ಧಿಗೊಂಡಿದೆ. ಇದರಿಂದ ನಾನು ತುಂಬಾ ಸ್ಫೂರ್ತಿ ಪಡೆದಿದ್ದೇನೆ.
ಈ ದೇಶದ ಯುವಕರಾದ ನನ್ನ ಪ್ರಕಾರ ನಾನು ಈ ಸರ್ಕಾರವನ್ನು ಹೊಂದಲು ಬಯಸುತ್ತೇನೆ. ನಾನು ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಕಂಡಿದ್ದೇನೆ. ನಾನು ಕಾಂಗ್ರೆಸ್ ಭಾರತಕ್ಕೆ ಮತ ಹಾಕುತ್ತೇನೆ. ಅವರು ಎಲ್ಲದರಲ್ಲೂ ಉತ್ತಮರು. ಪ್ರಸ್ತುತ ಬಿಜೆಪಿ ಧ್ರುವೀಕರಣವಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಉದ್ಯೋಗದ ಭರವಸೆ ಹೆಚ್ಚುತ್ತದೆ. ಸರ್ಕಾರಿ ಕ್ಷೇತ್ರಗಳಿಗೆ ಸರಿಯಾದ ಹುದ್ದೆಗಳಿಲ್ಲ. ಅವರು ಖಾಲಿ ಹುದ್ದೆಗಳನ್ನು ಬಿಡುಗಡೆ ಮಾಡುತ್ತಿಲ್ಲ. ಆದರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಜನರಿಗೆ 30 ಲಕ್ಷ ಉದ್ಯೋಗ ನೀಡುವುದಾಗಿ ಹೇಳಿದ್ದಾರೆ. ಅವರ ಇತಿಹಾಸವನ್ನು ನೋಡಿದಾಗ ಅವರು ಉತ್ತಮ ಕೆಲಸ ಮಾಡಿದ್ದಾರೆ. ಸಾರ್ವಜನಿಕರು ವಿವಿಧ ವೇದಿಕೆಗಳ ಮೂಲಕ ಈ ವಿಷಯಗಳ ಬಗ್ಗೆ ನಿರರ್ಥಕರಾಗುವ ಬದಲು ಚುನಾವಣೆಯ ಬಗ್ಗೆ ಗಂಭೀರವಾಗಿರಬೇಕು. ಇದು ಸಿದ್ಧಾಂತ ಅಥವಾ ರಾಜಕೀಯ ಸನ್ನಿವೇಶದ ಬಗ್ಗೆ ಅಲ್ಲ, ಇದು ಸಾರ್ವಜನಿಕರ ಬಗ್ಗೆ. ಹಾಗಾದರೆ ಕಥೆಯ ಇನ್ನೊಂದು ಬದಿಯನ್ನು ಪರಿಶೀಲಿಸಲು ಇದು ದೊಡ್ಡದಾಗಿದೆ. ಇದು ದೊಡ್ಡದಲ್ಲ, ಇದು ಪುಲ್ವಾಮಾ ಅಥವಾ ಅಯೋಧ್ಯೆಯಂತಿದೆ. ಅದು ಎಷ್ಟು ದೊಡ್ಡದಾಗಿದೆ? ನಾವು ನಿಜವಾಗಿಯೂ ಅಯೋಧ್ಯೆಗೆ ಭೇಟಿ ನೀಡಲು ಮತ್ತು ನೆಲದ ಮೇಲೆ ಪರಿಸ್ಥಿತಿ ಹೇಗಿದೆ ಎಂದು ನೋಡಲು ಯೋಚಿಸಿದೆವು. ಹಾಗಾದರೆ ದೊರಬ್, ನೀವು ಅಯೋಧ್ಯೆಗೆ ಹೋಗಿದಾಗ ನೀವು ನಿರೀಕ್ಷಿಸಿದಂತೆ ಹೆಚ್ಚು ಉತ್ಸಾಹ, ಕಡಿಮೆ ಉತ್ಸಾಹ, ನಿಮಗೆ ಏನೆನಿಸಿತು? ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಅಯೋಧ್ಯೆಗೆ ಬರುವ ಜನರು ಅವರು ಅಯೋಧ್ಯೆಗೆ ಹೋಗಲು ಬಯಸುವ ಕಾರಣ ಅವರು ಸಮರ್ಪಿತ ಜನರು. ಹಾಗಾಗಿ ಅಲ್ಲಿನ ಜನರಲ್ಲಿ ಅಗಾಧವಾದ ಉತ್ಸಾಹ, ಧಾರ್ಮಿಕ ಉತ್ಸಾಹವಿತ್ತು. ನೀವು ನಿರೀಕ್ಷಿಸಿದಂತೆ ಇದು ದೊಡ್ಡ ದೇವಾಲಯವಾಗಿದೆ ಮತ್ತು ಫೈಜಾಬಾದ್ ಮತ್ತು ಅಯೋಧ್ಯೆಯ ಜನಸಂಖ್ಯೆಯು ತುಂಬಾ ಚಿಕ್ಕದಾಗಿದೆ. ಬರುವವರ ಸಂಖ್ಯೆಯಿಂದ ಮುಗಿಬಿದ್ದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9ರವರೆಗೆ ಬರುತ್ತಾರೆ. ನಿತ್ಯವೂ ಜನರ ಕೊನೆಯಿಲ್ಲದ ಸರತಿ ಸಾಲು. ಅಲ್ಲಿ ಅಗಾಧ ಉತ್ಸಾಹವಿದೆ, ಪ್ರಶ್ನೆಯೇ ಇಲ್ಲ. ಆದರೆ ಮರೆಯಬೇಡಿ, ಅವರೆಲ್ಲರೂ ಯುಪಿಯವರಲ್ಲ, ಅವರೆಲ್ಲರೂ ಒಂದೇ ಕ್ಷೇತ್ರದವರಲ್ಲ. ಆದರೆ ಯುಪಿಯಲ್ಲಿ ಖಂಡಿತವಾಗಿಯೂ ಉತ್ಸಾಹವಿದೆ. ಈಗ ಆ ಉತ್ಸಾಹವು ಪುಲ್ವಾಮಾದಷ್ಟು ಚುನಾವಣಾ ಲಾಭವಾಗಿ ಬದಲಾಗಬಹುದು ಎಂದು ನಾನು ಭಾವಿಸುವುದಿಲ್ಲ. ಆದರೆ ನಿಸ್ಸಂಶಯವಾಗಿ ಒಂದು ಪ್ರಯೋಜನವಿದೆ, ಏಕೆಂದರೆ ಇದು ವರ್ಷಗಳಿಂದ ನಿರ್ಮಾಣವಾಗಿದೆ. ಅಯೋಧ್ಯೆ ಆಗಿಲ್ಲ, ಈಗ ಉದ್ಘಾಟನೆಯಾಗಿದೆ. 20-30 ವರ್ಷಗಳಿಂದ ನಿರ್ಮಾಣವಾಗುತ್ತಿದೆ. ಆದ್ದರಿಂದ ನೀವು ಹೇಳಿದ್ದು ಸರಿ ದೊರಬ್. ಅಲ್ಲಿಗೆ ಬರುವ ಜನರು ಯಾವುದು ಚಿಕ್ಕ ಮಾದರಿಯಲ್ಲ, ಅವರು ತುಂಬಾ ಆಯ್ಕೆ ಮಾಡಿದ ಮಾದರಿ. ಅವರು 1000 ಮೈಲುಗಳನ್ನು ಪ್ರಯಾಣಿಸಿದ್ದಾರೆ. ಅವರಲ್ಲಿ ಕೆಲವರು ಅಯೋಧ್ಯೆಗೆ ಬರಲು. ಆದ್ದರಿಂದ ಅವರು ಬಹಳ ಸಮರ್ಪಿತ ಜನರು ಮತ್ತು ಅವರು ಉತ್ತರ ಪ್ರದೇಶದ ಉಳಿದ ಜನಸಂಖ್ಯೆಯ ವಿಶಿಷ್ಟವಲ್ಲ, ನಿಸ್ಸಂಶಯವಾಗಿ. ಮತ್ತು ವಾಸ್ತವವಾಗಿ ನೀವು ಅಯೋಧ್ಯೆಯ ಸುಂದರವಾದ ಲತಾ ಮಂಗೇಶ್ಕರ್ ವೃತ್ತಕ್ಕೆ ಹೋದರೆ ನೀವು ಇನ್ನೂ ಹೆಚ್ಚು ಸಮರ್ಪಿತವಾದ ಯಾದೃಚ್ಛಿಕವಲ್ಲದ ಮಾದರಿಯನ್ನು ಕಾಣಬಹುದು. ಅವುಗಳಲ್ಲಿ ಕೆಲವನ್ನು ಆಲಿಸಿ. ಒಂದೇ ಹೆಸರಿದೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವು ಇನ್ನೇನು ಹೇಳಬಹುದು? ನಿಮಗೆ ಬೇಕಾದರೆ ಅವರ ಹೆಸರನ್ನು ಹೇಳಬಲ್ಲೆ. ಮೋದಿಜಿ. ದೇಶದಲ್ಲಿ ಒಂದೇ ಅಲೆ ಇದೆ ಮತ್ತು ಅದು ಮೋದಿಯವರದ್ದು. ಮೋದಿ ಅನುಮಾನವೇ ಬೇಡ, ನಾವು ಮೋದಿಯನ್ನು ಬೆಂಬಲಿಸುತ್ತೇವೆ, ಅನುಮಾನವಿಲ್ಲ. ಮೋದಿಜಿ ಮಾತ್ರ. ಆದರೆ ಮೋದಿಜಿ ಏಕೆ? ಈ ಎಲ್ಲ ಬೆಳವಣಿಗೆಯನ್ನು ನೀವು ನೋಡಬಹುದು, ಇದಕ್ಕೆಲ್ಲ ಅವರೇ ಕಾರಣ. ಹಾಗಾಗಿ ಸ್ವಾಭಾವಿಕವಾಗಿ ನಾವು ಅವರಿಗೆ ಮಾತ್ರ ಮತ ಹಾಕುತ್ತೇವೆ. ಮೋದಿ ಮಾತ್ರ ಇದ್ದಾರೆ. ಭಾರತದ ಭವಿಷ್ಯವನ್ನು ಉಜ್ವಲಗೊಳಿಸುವ ಸಾಮರ್ಥ್ಯವಿರುವ ಇನ್ನೊಬ್ಬ ಅಭ್ಯರ್ಥಿಯನ್ನು ನೀವು ನನಗೆ ತೋರಿಸಲು ಸಾಧ್ಯವಿಲ್ಲ. ಮೋದಿ ಅವರು ದೇಶಕ್ಕಾಗಿ ಮತ್ತು ದೇಶವಾಸಿಗಳಿಗಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಅವರು ಇನ್ನೂ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ. ಹಾಗಾಗಿ ಮೋದಿ ಮಾತ್ರ. ಚುನಾವಣೆಯಲ್ಲಿ ಬಿಜೆಪಿ ಮುಂದಿದೆ. ನಾನು ಅಯೋಧ್ಯೆಯ ಮೂಲ ನಿವಾಸಿ. ಮೊದಲ ಮತ್ತು ಅಗ್ರಗಣ್ಯವಾಗಿ ನಮ್ಮ ಭಗವಾನ್ ರಾಮ ಬರುತ್ತಾನೆ. ಅದು ನಿಜ. ಆದರೆ ರಾಜಕೀಯ ಚುನಾವಣೆಯಲ್ಲಿ ಯಾರು ಮುಂದಿದ್ದಾರೆ? ಅದು ಯೋಗಿ, ಮೋದಿ. ಇಡೀ ದೇಶದಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿದೆ. ನಾನು ಭಾವಿಸುವ ಕಾರಣವೆಂದರೆ ಅವರ ಉದ್ದೇಶ ಹಿಂದೂ ಧರ್ಮ. ಅವರು ಹಿಂದುತ್ವ ಮತ್ತು ಅದರ ಪ್ರಗತಿಗಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದರು. ಯೋಗಿ, ಮೋದಿ, ಮತ್ತೆ ಯಾರು? ಆದರೆ ಅವರು ಏಕೆ ಮುನ್ನಡೆಸುತ್ತಿದ್ದಾರೆ? ಬಹಳ ಸ್ಪಷ್ಟವಾದ ಕಾರಣಕ್ಕಾಗಿ. ಅವರ ಕೆಲಸ ಚೆನ್ನಾಗಿದೆ. ಅಯೋಧ್ಯೆ ಮೊದಲು ಎಲ್ಲಿತ್ತು ಮತ್ತು ಇಂದು ಎಲ್ಲಿಗೆ ತಲುಪಿದೆ. ನೀವು ಮತ ಹಾಕುತ್ತೀರಾ? ನನಗೆ ವಯಸ್ಸಾಗಿಲ್ಲ, ಆದರೆ ನನ್ನ ಮನೆಯವರು ಖಂಡಿತ ಮತ ಹಾಕುತ್ತಾರೆ. ಈ ಬಾರಿ ಖಂಡಿತ ಮತ ಹಾಕುತ್ತೇನೆ. ಆದ್ದರಿಂದ ನೀವು ಆ ಧ್ವನಿಗಳನ್ನು ಕೇಳಿದ್ದೀರಿ ಮತ್ತು ಅವರ ಭಾವನೆಗಳು, ಅವರ ಭಕ್ತಿ ಮತ್ತು ವಿಶೇಷವಾಗಿ ರಾಮ ಮಂದಿರದ ಒಳಗೆ ಶಕ್ತಿ ಮತ್ತು ಭಾವನೆಗಳ ಪ್ರಮಾಣವು ಸಾಕಷ್ಟು ಅಸಾಧಾರಣವಾಗಿದೆ. ಆದರೆ ನಾನು ನಿಮ್ಮನ್ನು ಕೇಳಲು ಬಯಸಿದ ವಿಷಯವೆಂದರೆ, ಅಜಯ್, ನನಗೆ ದುಃಖ ತಂದ ಒಂದು ವಿಷಯವೆಂದರೆ ಮಂದಿರದ ಸುತ್ತ ಕೇವಲ 1 ಕಿಲೋಮೀಟರ್ನಲ್ಲಿ ತುಂಬಾ ಬಡತನವಿದೆ. ಮನೆಗಳು ಕಳಪೆಯಾಗಿವೆ, ಅವರಿಗೆ ಯಾವುದೇ ಸಹಾಯ ಮಾಡಲಾಗಿಲ್ಲ ಇತ್ಯಾದಿ. ಜನರು 100 ಕೋಟಿ ಖರ್ಚು ಮಾಡಿರುವ ಈ ಮಂದಿರಕ್ಕೆ ಹೋಗುತ್ತಿದ್ದೀರಿ. ಅವರ ಸುತ್ತಲಿನ ಮನೆಗಳಲ್ಲಿ ಏಕೆ ಖರ್ಚು ಮಾಡಲು ಸಾಧ್ಯವಾಗಲಿಲ್ಲ? ಮಂದಿರದ ಸುತ್ತಲೂ 1, 2, 3 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ತುಂಬಾ ಬಡತನವಿದೆ ಮತ್ತು ಇದು ನಿಜವಾಗಿಯೂ ದುಃಖದ ದೃಶ್ಯವಾಗಿತ್ತು. ಆದ್ದರಿಂದ ನೀವು ಅಯೋಧ್ಯೆಗೆ ಹೋದಾಗ ನೀವು ಸುತ್ತಲೂ ಬಡತನವನ್ನು ನೋಡುತ್ತೀರಿ. ಅಲ್ಲಿನ ಜನರಿಗಾಗಿ ಒಂದು ಮಂದಿರವನ್ನು ನಿರ್ಮಿಸಲಾಯಿತು, ಆದರೆ ಅವರಿಗೆ ಉದ್ಯೋಗವನ್ನು ಹೆಚ್ಚಿಸುವಲ್ಲಿ ಯಾವುದೇ ಪ್ರಯತ್ನ ಮಾಡಲಿಲ್ಲ ಅಥವಾ ಅವರ ಜೀವನ ಮಟ್ಟ ಏರಿತು ಅಥವಾ ಹೆಚ್ಚಾಯಿತು ಎಂಬುದನ್ನು ನೀವು ನೋಡುತ್ತೀರಿ.
ಯಾವಾಗ ಮಂದಿರ ನಿರ್ಮಾಣವಾಗುತ್ತದೆ, ಪ್ರವಾಸೋದ್ಯಮ ಬರುತ್ತದೆ, ಆಗ ಉನ್ನತಿ ತಾನಾಗಿಯೇ ಆಗುತ್ತದೆ ಎಂದು ಸರ್ಕಾರ ಹೇಳುತ್ತದೆ. ಆದರೆ ಆ ಉನ್ನತಿ ಯಾವಾಗ ಆಗುತ್ತದೆ? ಯಾವ ರೀತಿಯ ಉದ್ಯೋಗ ಇರುತ್ತದೆ? ಅವರು ತಮ್ಮ ಮನೆಗಳಲ್ಲಿ ಅತಿಥಿ ಗೃಹಗಳನ್ನು ನಿರ್ಮಿಸುತ್ತಾರೆಯೇ? ಅವರು ಯಾವ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ? ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಅವರ ಬಡತನವನ್ನು ಹೇಗೆ ಕಡಿಮೆ ಮಾಡಬೇಕೆಂದು ಅವರಿಗೆ ಯಾವುದೇ ಮಾರ್ಗವಿಲ್ಲ. ಮಂದಿರವು ಚುನಾವಣಾ ವಿಷಯವಾಗಿದೆ. ಅದನ್ನೇ ಅವರು ಅಲ್ಲಿ ಮಾಡಿದ್ದಾರೆ, ಅಲ್ಲಿ ಗೋಚರಿಸುತ್ತಿರುವುದು. ಯೋಗಿ ಆದಿತ್ಯನಾಥ್ ಅವರ ರ್ಯಾಲಿಯಲ್ಲಿ ನಾವು ಭಾಗವಹಿಸಿದ್ದೇವೆ. ಸುಮ್ಮನೆ ಕೇಳಿ ಅವರು ಏನು ಹೇಳುತ್ತಾನೆ. ಅಯೋಧ್ಯೆ ಮತ್ತು ಕಾಶಿ ತಮ್ಮ ಗುರಿಯನ್ನು ಸಾಧಿಸಿವೆ. ಈಗ ನಿಮ್ಮ ಸರದಿ. ಇನ್ನು ಮುಂದೆ ನೀವು ಅಭಿವೃದ್ಧಿಗಾಗಿ ಭಿಕ್ಷೆ ಬೇಡಬೇಕಾಗಿಲ್ಲ, ಏಕೆಂದರೆ ಆಗ್ರಾ ಕೂಡ ಈಗ ವಿಮಾನ ನಿಲ್ದಾಣವನ್ನು ಪಡೆಯಲು ಹೊರಟಿದೆ ಮತ್ತು ಆಗ್ರಾ ಕೂಡ ಈಗ ಗಂಗಾ ನದಿಯಿಂದ ನೀರು ಪಡೆಯುತ್ತಿದೆ. ಹರ್ ಘರ್ ನಲ್ ಯೋಜನೆಯು ಜಾರಿಯಾಗುತ್ತಿದೆ. ಸೋದರ ಸೋದರಿಯರೇ, ರಾಮನವಮಿಯಂದು ಭಗವಾನ್ ರಾಮನಿಗೆ ಸೂರ್ಯ ತಿಲಕದಿಂದ ಅಭಿಷೇಕ ಮಾಡಿರುವುದನ್ನು ನೀವು ನೋಡಿರಬಹುದು. ಸರಿ, ಒಂದೆಡೆ ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಬಹುಜನ ಸಮಾಜವಾದಿ ಪಕ್ಷ ಇವರೆಲ್ಲ ಇದ್ದರು. ಶ್ರೀರಾಮನು ಅಯೋಧ್ಯೆಯಲ್ಲಿ ಹುಟ್ಟಿದ್ದಾನೆ ಎಂಬುದಕ್ಕೆ ಸಾಕ್ಷಿ ಏನು ಎಂದು ಅವರು ನಮ್ಮನ್ನು ಕೇಳುತ್ತಿದ್ದರು. ಶ್ರೀರಾಮ ಮತ್ತು ಶ್ರೀಕೃಷ್ಣ ಅಸ್ತಿತ್ವದಲ್ಲಿಲ್ಲ ಎಂದು ಅವರು ಹೇಳುತ್ತಿದ್ದರು. ಆದರೆ ಈಗ ಮೋದಿಯವರಿಂದ ಅವರು ವಿಫಲರಾಗಿದ್ದಾರೆ. ಅವರ ಸುಳ್ಳುಗಳು ಹೊರಬಂದಿವೆ. ಮೋದಿಯವರಿಂದಾಗಿ ಶತಮಾನಗಳ ಸಂಘರ್ಷ ಬಗೆಹರಿದಿದೆ ಮತ್ತು ರಾಮಮಂದಿರವನ್ನು ಮತ್ತೊಮ್ಮೆ ಮರುಸ್ಥಾಪಿಸಲಾಗಿದೆ. ಜನರು ಮಾತನಾಡುವ ಒಂದು ಅಂಶವೆಂದರೆ ಇಬ್ಬರು ದೊಡ್ಡ ವ್ಯಕ್ತಿಗಳಾದ ಮೋದಿ ಮತ್ತು ಯೋಗಿ. ಅವುಗಳ ನಡುವಿನ ಡೈನಾಮಿಕ್ಸ್ ಏನು? ಅವರು ಸಾಕಷ್ಟು ಸಿದ್ಧಾಂತಗಳನ್ನು ಹೊಂದಿದ್ದರು. ಅಜಯ್, ಮೋದಿ ಮತ್ತು ಯೋಗಿ ನಡುವಿನ ಈ ಸಂಬಂಧದ ಬಗ್ಗೆ ನೀವು ಏನು ಕೇಳುತ್ತೀರಿ? ಯೋಗಿ ಮತ್ತು ಮೋದಿ ನಡುವಿನ ಬಾಂಧವ್ಯ ತುಂಬಾ ಚೆನ್ನಾಗಿದೆ. ಬನಾರಸ್ಗೆ ಹೋದಾಗ ಮೋದಿಯವರ ಒಂದೇ ಒಂದು ಫೋಟೋ ಇರುವುದನ್ನು ನೀವು ನೋಡಿರಬೇಕು. ಆದರೆ ಯೋಗಿ ಅವರ ಭುಜದ ಮೇಲೆ ಕೈ ಹಾಕಿರುವ ಫೋಟೋ ಬಿಡುಗಡೆಯಾಗಿದೆ. ಯೋಗಿ ಮತ್ತು ಮೋದಿ ನಡುವೆ ಸಾಕಷ್ಟು ಸಂಬಂಧವಿದೆ ಎಂಬುದನ್ನು ಇದು ತೋರಿಸುತ್ತದೆ. ಮೋದಿಗೆ 300ಕ್ಕೂ ಹೆಚ್ಚು ಸೀಟು ಬಂದರೆ ಯೋಗಿ ನಿಮ್ಮ ಮುಖ್ಯಮಂತ್ರಿಯಾಗಿ ಉಳಿಯುವುದಿಲ್ಲ ಎಂಬ ಮಾತು ಕೇಳಿಬರುತ್ತಿದೆ. ಅವರನ್ನು ತೆಗೆದುಹಾಕಲಾಗುವುದು. ಪ್ರಜಾಪೂತ ಸಮುದಾಯದಲ್ಲಿ ಈ ಬಗ್ಗೆ ಬಲವಾದ ವದಂತಿ ಇದೆ. ಅವರನ್ನು ತೆಗೆದು ಹಾಕುವುದಾಗಿ ಘೋಷಿಸಿದ್ದ ದೊಡ್ಡ ಪಂಚೆಯೇ ಅವರದ್ದು. ಇದು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಮೊದಲ ಹಂತದ ಚುನಾವಣೆಯಲ್ಲಿ ಕಂಡುಬಂದಿದೆ. ಹೀಗಾಗಿ ಬಿಜೆಪಿಗೆ ಮತ ಹಾಕುವುದಿಲ್ಲ ಎಂದು ಹೇಳುತ್ತಿದ್ದರು. ಮೋದಿಜಿ ಯೋಗಿಗೆ ಪ್ರಾಮುಖ್ಯತೆ ನೀಡುತ್ತಿಲ್ಲ. ಅಮಿತ್ ಶಾ ಗುಜರಾತ್ ಒಂದರ ನಾಟಕವೂ ಇರಬಹುದು. ಹಾಗಾದರೆ ಅವರು ಯೋಗಿಜಿಯನ್ನು ವಾಸ್ತವದಲ್ಲಿ ತೆಗೆದುಹಾಕಿದರೆ ಏನು? ಹೀಗಾದರೆ ದಂಧೆಯೇ ಆಗುತ್ತದೆ. ಠಾಕೂರ್ ಲಾಬಿ ಕೋಪಗೊಳ್ಳಲಿದೆ. ನಮ್ಮ ಪಂಚಾಯತಿ ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ನಡೆದಿದೆ. ಠಾಕೂರ್ ಸಮುದಾಯ ದೊಡ್ಡದು, ನೀವು ನೋಡುತ್ತಿರಬೇಕು. ಫತೇಪುರ್ ಸಿಕ್ರಿಯಲ್ಲಿ ಜನರು ಇದನ್ನು ವಿರೋಧಿಸುತ್ತಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಬಹಳ ಪ್ರಭಾವಶಾಲಿಯಾಗಿದೆ. ನಮ್ಮ ಬೆಂಬಲದಿಂದ MLA ಗೆಲ್ಲುತ್ತಾರೆ. ಇದು ಫತೇಪುರ್ ಸಿಕ್ರಿ ಪ್ರದೇಶದ ಅತಿದೊಡ್ಡ ಗ್ರಾಮ ಪಂಚಾಯತ್ ಆಗಿದೆ. ಮೋದಿಜಿ ಅಮಿತ್ ಶಾಜಿ ಪರ ಒಲವು ತೋರುತ್ತಿದ್ದಾರೆ. ವಯೋಮಿತಿ ಅಂದರೆ 65 ವರ್ಷಗಳು ಎಂಬ ಕಾರಣದಿಂದ ಮೋದಿಯವರು ಇನ್ನು ಮುಂದೆ ಆಡಳಿತ ನಡೆಸಲು ಸಾಧ್ಯವಾಗದಿದ್ದಾಗ ಅಮಿತ್ ಶಾ ಅಧಿಕಾರಕ್ಕೆ ಬರುತ್ತಾರೆ, ಯೋಗಿ ಅಲ್ಲ. ಈ ಬಗ್ಗೆ ನಮಗೆ ಭಯವಿದೆ. ಬಿಜೆಪಿಯನ್ನು ಅಧಿಕಾರಕ್ಕೆ ತಂದ ಜನರು ಅವರನ್ನು ತೆಗೆದುಹಾಕಬಹುದು ಎಂಬುದನ್ನು ನಾವು ತೋರಿಸಬೇಕಾಗಿದೆ. ಅಖಿಲೇಶ್ ಯಾದವ್ ಅವರಂತೆ ಒಬ್ಬನೇ ಒಬ್ಬ ಯಾದವ್ ಕಳೆದ 15 ವರ್ಷಗಳಿಂದ ಅವರಿಗೆ ತಮ್ಮ ಬೆಂಬಲವನ್ನು ಬಿಟ್ಟಿಲ್ಲ. ಮಾಯಾವತಿಯವರೊಂದಿಗೆ ಕೂಡ ಅದೇ ರೀತಿ ನಾವು ಕೂಡ ಯೋಗಿಜಿಗೆ ನಮ್ಮ ಬೆಂಬಲವನ್ನು ಬಿಡುವುದಿಲ್ಲ. ಯೋಗಿ ಜಿ ಪ್ರಧಾನಿಯಾಗುತ್ತಾರೆ. ಅವರು ತುಂಬಾ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಅಮಿತ್ ಶಾ ಉತ್ತಮ ಆಯ್ಕೆ, ಆದರೆ ಯೋಗಿ ಜಿ ಉತ್ತಮ. ಯಾವಾಗ ಜನರು ಯೋಗಿಜಿ ಅವರನ್ನು ಬಯಸುತ್ತಾರೆ, ಆಗ ಅವರನ್ನು ಅಧಿಕಾರಕ್ಕೆ ತರಲು ಪಕ್ಷವು ಒತ್ತಾಯಿಸುತ್ತದೆ. ನಾವು ಯೋಗಿಜಿ ಅವರನ್ನು ಮುಂದಿನ ಪ್ರಧಾನಿಯಾಗಿ ನೋಡಲು ಬಯಸುತ್ತೇವೆ. ಸಾರ್ವಜನಿಕರು ಅವರನ್ನು ಬೆಂಬಲಿಸುತ್ತಾರೆ. ನಾವು ಸಣ್ಣ ಜನರು, ಸಾರ್ವಜನಿಕರು. ಆದರೆ ಯೋಗಿಜಿಗೆ ನಮ್ಮ ಬೆಂಬಲದಿಂದ ನಾವು ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಅವರು ಸರ್ಕಾರದಲ್ಲಿ ನಮ್ಮ ಮನ್ನಣೆ ಮತ್ತು ನಾವು ಅವರಲ್ಲಿ ನಮ್ಮನ್ನು ನೋಡುತ್ತೇವೆ. ಮೋದಿಜಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಅಲ್ಲ, ಆದರೆ ಬಿಜೆಪಿಯು ಯೋಗಿಜಿಯೊಂದಿಗೆ ಮುಂದುವರಿಯಬೇಕು, ಅವರು ಮಾಡಬೇಕು. ಠಾಕೂರ್ ಯೋಗಿ ಆದಿತ್ಯನಾಥ್ ಅವರು ಕ್ಷತ್ರಿಯ ರಜಪೂತರಾಗಿದ್ದು ತಾವು ಹುಟ್ಟಿರುವುದಕ್ಕೆ ತುಂಬಾ ಹೆಮ್ಮೆಯಾಗುತ್ತಿದೆ ಎಂದು ಸ್ವತಃ ಅವರೇ ಹೇಳಿದ್ದಾರೆ. ಫತೇಪುರ್ ಸಿಕ್ರಿ ಜನಸಂಖ್ಯೆಯು ಮುಖ್ಯವಾಗಿ ಕ್ಷತ್ರಿಯರು ಮತ್ತು ಅವರೆಲ್ಲರೂ ಯೋಗಿಜಿಗೆ ಮತ ಹಾಕುತ್ತಾರೆ. ಅವರು ದೇವಾಲಯವನ್ನು ನಿರ್ಮಿಸಿದರು, ಆದರೆ ಕಳೆದ 500 ವರ್ಷಗಳಿಂದ ನಮ್ಮ ರಜಪೂತ ಸಹೋದರರು ಪಡ್ಡಿ ಅಥವಾ ಅವರ ಚಪ್ಪಲಿ ಧರಿಸಲು ಸಾಧ್ಯವಾಗಲಿಲ್ಲ. ನಮ್ಮ ಸ್ವಾಭಿಮಾನವನ್ನು ಯೋಗಿ ಮಹಾರಾಜರು ಮರಳಿ ತಂದಿದ್ದಾರೆ. ನಾವು ಬಿಜೆಪಿಯ ಉಪಮುಖ್ಯಮಂತ್ರಿ ಶ್ರೀ ಬ್ರಜೇಶ್ ಪಾಠಕ್ ಅವರನ್ನು ಭೇಟಿ ಮಾಡಿ ಈ ಎಲ್ಲ ವಿವಿಧ ವಿಷಯಗಳ ಬಗ್ಗೆ ಕೇಳಿದೆವು. ಅವರು ಹೇಳಬೇಕಾಗಿರುವುದು ಇದನ್ನೇ.
ನಾವು ಜನರೊಂದಿಗೆ ಬೀದಿಗಳಲ್ಲಿ ಮತದಾರರೊಂದಿಗೆ ಮಾತನಾಡುತ್ತಿದ್ದೇವೆ. ಅವರು ಏನು ಹೇಳುತ್ತಾರೆಂದು ನೋಡುತ್ತಿದ್ದೇವೆ ಮತ್ತು ರಜಪೂತರು ಮಾತ್ರ ಚುನಾವಣೆಗಳ ಬಗ್ಗೆ ಮತ್ತು ಯೋಗಿಯನ್ನು ಹೇಗೆ ತೆಗೆದುಹಾಕಬಹುದು ಎಂಬ ಬಗ್ಗೆ ಸ್ವಲ್ಪ ಚಿಂತಿತರಾಗಿದ್ದಾರೆ. ಇಲ್ಲ, ಅಂತಹ ಪರಿಸ್ಥಿತಿ ಉದ್ಭವಿಸುವುದಿಲ್ಲ. ವದಂತಿಗಳು ಹರಡುತ್ತಿವೆ, ಆದರೆ ಅವು ಕೇವಲ ವದಂತಿಗಳು, ಹೆಚ್ಚೇನೂ ಇಲ್ಲ. ಎಲ್ಲವೂ ಚೆನ್ನಾಗಿಯೇ ಸಾಗಿದೆ. ಪ್ರತಿಪಕ್ಷಗಳು ಈ ವದಂತಿಗಳನ್ನು ಹರಡಿವೆ ಮತ್ತು ಅವುಗಳು ಒಳ್ಳೆಯದಲ್ಲ. ಇದೆಲ್ಲ ವದಂತಿಯೇ? ಹೌದು, ವದಂತಿ ಮತ್ತು ಅದಕ್ಕೆ ಯಾವುದೇ ಆಧಾರವಿಲ್ಲ. ಶಿವರಾಜ್ ಚೌಹಾಣ್ ಚುನಾವಣೆಯಲ್ಲಿ ಗೆದ್ದಾಗ ಮತ್ತು ಅವರನ್ನು ಕೆಳಗಿಳಿಸಲು ಕೇಳಿದಾಗ ಏನು? ಆಡಳಿತ ಮತ್ತು ಕರ್ತವ್ಯಗಳಲ್ಲಿ ಇಂತಹ ಬದಲಾವಣೆಗಳು ನಡೆಯುತ್ತಲೇ ಇರುತ್ತವೆ. 2004ರಲ್ಲಿ MP ಆಗಿದ್ದೆ, ನಂತರ ರಾಜ್ಯಸಭೆ ಸೇರಿದ್ದೆ, ಈಗ MLA. ಆದ್ದರಿಂದ ಕರ್ತವ್ಯಗಳಲ್ಲಿ ಇಂತಹ ಬದಲಾವಣೆಗಳು ಸಂಭವಿಸುತ್ತಲೇ ಇರುತ್ತವೆ. ದೊಡ್ಡ ಶಕ್ತಿ ಯಾರು, ಮೋದಿ ಅಥವಾ ಯೋಗಿ? ಮೋದಿ ಅವರು. ಮೋದಿ ಜಾಗತಿಕವಾಗಿ ಪ್ರೀತಿಪಾತ್ರ ರಾಜಕಾರಣಿಯಾಗಿದ್ದು, ಅವರಿಂದಾಗಿ ದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ. ಬಡವರ ಅಭಿವೃದ್ಧಿಗಾಗಿ ಅವರ ನೀತಿಗಳು ತಳಮಟ್ಟದ ಎಲ್ಲರನ್ನೂ ತಲುಪಿವೆ. ಬಡವನಿಗೆ ಏನು ಬೇಕು? ಆಹಾರ ಮತ್ತು ವಸತಿ. ಹೀಗಾಗಿ ಈಗ ಲಕ್ಷದವರೆಗೆ ಶೂನ್ಯ ಪಾವತಿ ಗ್ಯಾರಂಟಿಯೊಂದಿಗೆ ಮನೆ, ಗ್ಯಾಸ್ ಸಂಪರ್ಕ, ಉಚಿತ ವಿದ್ಯುತ್ ಸಂಪರ್ಕ ಪಡೆಯುತ್ತಿದ್ದಾರೆ. ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋದರೆ ಮೋದಿಜಿ 70 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾದವರನ್ನು ಸೇರಿಸಿದ್ದಾರೆ. ಅದು ಆಯುಷ್ಮಾನ್ ಭಾರತ್ ಗ್ಯಾರಂಟಿ. ಪುಲ್ವಾಮಾದಂತೆ ಅಯೋಧ್ಯೆ ಚುನಾವಣಾ ವಿಷಯವೇ? ರಾಜಕೀಯವಾಗಿ ಅಯೋಧ್ಯೆ ಬೇರೆ ವಿಷಯ. ಇದು ನಂಬಿಕೆಯ ಸ್ಥಳವಾಗಿದೆ. ಲೋಕದ ಜನರು ಅಲ್ಲಿಗೆ ಹೋಗಿ ತಲೆಬಾಗುತ್ತಾರೆ. ರಾಮಮಂದಿರ ನಿರ್ಮಾಣದ ನಂತರ ಭಾರತದ ಭೂದೃಶ್ಯವೇ ಬದಲಾಗಿದೆ. ಬಿಜೆಪಿ ಏನು ಭರವಸೆ ನೀಡಿತ್ತು, ಮೋದಿ ಏನು ಭರವಸೆ ನೀಡಿದ್ದಾರೋ ಅದನ್ನು ಈಡೇರಿಸಿದ್ದಾರೆ ಎಂದು ಜನರು ನಂಬಿದ್ದಾರೆ. ಬಿಜೆಪಿ ರಚನೆಯಾದಾಗಿನಿಂದ ರಾಮಮಂದಿರ ನಿರ್ಮಾಣ, ಕಲಂ 3ನೇ 70 ರದ್ದತಿ, ಏಕರೂಪ ನಾಗರಿಕ ಸಂಹಿತೆ ನಮ್ಮ ಪ್ರಣಾಳಿಕೆಯಲ್ಲಿದೆ ಮತ್ತು ಪ್ರತಿಯೊಂದನ್ನು ಈಡೇರಿಸುತ್ತಿದ್ದೇವೆ. ನಿಮ್ಮ ರಾಜ್ಯದಲ್ಲಿ ಸುಮಾರು 20% ಮುಸ್ಲಿಮರಿದ್ದಾರೆ ಮತ್ತು ನೀವು ಒಂದು ಟಿಕೆಟ್ ನೀಡಿಲ್ಲ. ನಾನು 2009ರಲ್ಲಿ ರಾಜನಾಥ್ ಸಿಂಗ್ ಅವರಿಗೆ ಈ ಪ್ರಶ್ನೆಯನ್ನು ಕೇಳಿದ್ದೆ, ಆದರೆ ಅದು ಇಂದಿಗೂ ಅದೇ ಆಗಿದೆ. ಇಲ್ಲ, ಅದು ಹಾಗೆ. ನಾನು ನಿನಗೆ ಹೇಳುತ್ತೇನೆ, ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ಹೋದಾಗ ನಾವು ಗೆಲ್ಲುವ ಮಾನದಂಡವನ್ನು ನಿರ್ಧರಿಸುತ್ತೇವೆ. ಹಾಗಾಗಿ ಯಾರನ್ನು ಗೆಲ್ಲಬಹುದು ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡುತ್ತೇವೆ. ಅವರು ಅಪರಾಧಿಗಳಾದರೂ ಅಪರಾಧಿಗಳಲ್ಲ. ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತದಿಂದ ಬಿಜೆಪಿ ಸಾರ್ವಜನಿಕರಿಂದ ಒಳಹರಿವಿನೊಂದಿಗೆ ಆಯಾಮಗಳನ್ನು ರೂಪಿಸಿದೆ. ನಮ್ಮ ಪಕ್ಷದಲ್ಲಿ ಯಾವುದೇ ಅಪರಾಧಿ ಇಲ್ಲ. ಆದರೆ ನಿಮ್ಮಲ್ಲಿ ಬಿಜೆಪಿ ಎಷ್ಟು ಸ್ಟ್ರಾಂಗ್ ಆಗಿದೆ ಹೇಳಿ? ನೀವು ಡಬಲ್ ಇಂಜಿನ್ ಸರ್ಕಾರವನ್ನು ಹೊಂದಿದ್ದೀರಿ. ಹಾಗಾದರೆ ಮಿತ್ರ ರಾಷ್ಟ್ರಗಳನ್ನು ಏಕೆ ತರುತ್ತಿದ್ದೀರಿ? ಮೋದಿಯಂತೆ ಅದು ನಿಮ್ಮೊಂದಿಗೆ ಇರಲಿಲ್ಲ, ಆದರೆ ಈಗ ಮೋದಿಜಿಯವರ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪದಂತೆ ನಾವು ಹೆಚ್ಚಿನ ಚಿಂತನೆಯ ಮೇಲೆ ಕೆಲಸ ಮಾಡುವಾಗ ಅನೇಕ ರಾಜಕೀಯ ಪಕ್ಷಗಳು ಮತ್ತು ಸಾಮಾಜಿಕ ಸಂಸ್ಥೆಗಳು ತಮ್ಮನ್ನು ಬಿಜೆಪಿಯೊಂದಿಗೆ ಸಂಯೋಜಿಸಲು ಪ್ರಯತ್ನಿಸುತ್ತಿವೆ. ಮೋದಿಜಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ಅವರು ಹಾಗೆ ಮಾಡುತ್ತಿದ್ದಾರೆ ಎಂದು ಜನರು ನಂಬುತ್ತಾರೆ. ಇದು ಮೊದಲ ಸರ್ಕಾರವಾಗಿದ್ದು, ಮೋದಿಜಿ ಅವರ ಭರವಸೆಯ ಬಗ್ಗೆ ಪ್ರಚಾರ ಮಾಡಲು ನಾವು ಪ್ರತಿ ಮನೆಗೂ ವಾಹನಗಳನ್ನು ಕಳುಹಿಸಿದ್ದೇವೆ. ಈ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಪ್ರಮುಖ ವಿರೋಧ ಪಕ್ಷ ಯಾರು? ಅಖಿಲೇಶ್ ಯಾದವ್, ಪ್ರಿಯಾಂಕಾ ಗಾಂಧಿ ಅಥವಾ ರಾಹುಲ್ ಗಾಂಧಿಯೇ? ವಿರೋಧ ಪಕ್ಷದ ನಾಯಕ ಯಾರು? ಒಬ್ಬ ವ್ಯಕ್ತಿಯನ್ನು ಹೆಸರಿಸಿ. ಈ ಜನರು ಹೋರಾಡಲು ಸಾಧ್ಯವಾಗುವುದಿಲ್ಲ. ಜನರು ಅವರನ್ನು ತಿರಸ್ಕರಿಸಿದ್ದಾರೆ. ಗೂಂಡಾವಾದ ಮತ್ತು ಅರಾಜಕತೆ, ಮಾಫಿಯಾ, ಗೂಂಡಾಗಿರಿ, ಮಹಿಳೆಯರ ಮೇಲಿನ ದೌರ್ಜನ್ಯ, ಮನೆ ಮತ್ತು ಅಂಗಡಿಗಳನ್ನು ವಶಪಡಿಸಿಕೊಳ್ಳುವ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷವನ್ನು ಜನರು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಶೂನ್ಯ. ಕಾಂಗ್ರೆಸ್ ಪಕ್ಷದ ನಿಮ್ಮ ಭ್ರಷ್ಟಾಚಾರವನ್ನು ಜನರು ಮರೆತಿಲ್ಲ. AI ಮತ್ತು 2 ಜನರು ತಾವು ಇದ್ದ ಭ್ರಷ್ಟಾಚಾರದ ಕೆಸರನ್ನು ಇನ್ನೂ ನೆನಪಿಸಿಕೊಳ್ಳುತ್ತಾರೆ ಮತ್ತು ಅವರಿಗೆ ಯಾವುದೇ ಆಧಾರವಿಲ್ಲ. ವಿರೋಧ ಮುಕ್ತಯುತ ಸಮಾಜವಾದಿ ಪಕ್ಷ ಮತ್ತು ಭಾರತ ಮೈತ್ರಿಕೂಟವನ್ನು ಜನರು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಎಂದು ನಾನು ಹೇಳಬಲ್ಲೆ. ಈಗ ಮುಸ್ಲಿಂ ಮತಗಳ ಬಗ್ಗೆ ಏನು? ಮುಸ್ಲಿಮರು ಜನಸಂಖ್ಯೆಯ ಸುಮಾರು 17.7%. ಇದು ದೇಶದ ಉನ್ನತ 5 ರಾಜ್ಯಗಳಲ್ಲಿ ಸಾಕಷ್ಟು ಹೆಚ್ಚು. ಹಾಗಾದರೆ ಉತ್ತರ ಪ್ರದೇಶದ ಪರಿಸ್ಥಿತಿ ಹೇಗಿದೆ? ಸರಿ, ಮೊದಲನೆಯದಾಗಿ ಮುಸ್ಲಿಮರು ವಾಸ್ತವವಾಗಿ ಕೇವಲ 2 ಪ್ರದೇಶಗಳಲ್ಲಿದ್ದಾರೆ, ವಾಯುವ್ಯ ಮತ್ತು ಪಶ್ಚಿಮ. ಅಲ್ಲಿ ಅವರ ಮತಗಳು ಸರಿಸುಮಾರು 32%. ಮತ್ತು ಈ ಪ್ರದೇಶದಲ್ಲಿ ಮುಸ್ಲಿಂ ಮತಗಳು ವಾಸ್ತವವಾಗಿ ಉತ್ತರ ಪ್ರದೇಶದಾದ್ಯಂತ. ಮುಸ್ಲಿಂ ಮತ ಎಲ್ಲಿದ್ದರೂ ಬಿಜೆಪಿಗೆ ಒಂದು ಅದೃಷ್ಟದ ಲಾಭವಿದೆ ಮತ್ತು ಅದು ಮುಸ್ಲಿಂ ಮತಗಳು ವಿಭಜನೆಯಾಗಿದೆ. ಬಿಜೆಪಿಯೇತರ ಮುಸ್ಲಿಂ ಮತಗಳನ್ನು ಗಮನಿಸಿದರೆ ಅದು ಮುಸ್ಲಿಂ ಮತಗಳಲ್ಲಿ ಹೆಚ್ಚು. ಅದು ಸಮಾಜವಾದಿ ಪಕ್ಷಕ್ಕೆ 60% ಮತ್ತು ಇತರ ಪಕ್ಷಗಳಿಗೆ 40%ದಷ್ಟು ವಿಭಜನೆಯಾಗಿದೆ. ಇದು 60-40 ವಿಭಜನೆಯಾಗಿದೆ. ಹಾಗಾಗಿ ಮುಸ್ಲಿಂ ಮತಗಳು ವಿಭಜನೆಗೊಂಡಿವೆ. ಮತ್ತು ಹೆಚ್ಚು ಏನು ನಾವು ಕಂಡುಕೊಂಡದ್ದೇನೆಂದರೆ
ಮುಸ್ಲಿಮರು ಸಂಖ್ಯೆಯಲ್ಲಿ ಸಾಕಷ್ಟು ಬಲಶಾಲಿಗಳಾಗಿದ್ದರೆ ಆ ಪ್ರದೇಶದಲ್ಲಿ ಹಿಂದೂ ಬಲವರ್ಧನೆ ಇದೆ, ಸರಿ? ಹೌದು, ಏಕೆಂದರೆ ಒಮ್ಮೆ ಮುಸ್ಲಿಂ ಮತಗಳು 30% ಪ್ಲಸ್ಗೆ ಹೋದರೆ ಅದಕ್ಕಿಂತ ಹೆಚ್ಚಾಗಿ ಹಿಂದೂ ಬಲವರ್ಧನೆ ಇದೆ ಎಂದು ನಾನು ಭಾವಿಸುತ್ತೇನೆ. ಮತ್ತು ಒಂದೇ ಸೀಟಿನಲ್ಲಿ ಒಬ್ಬರಿಗಿಂತ ಹೆಚ್ಚು ಮುಸ್ಲಿಮರು ನಿಂತಿರುವುದನ್ನು ನೀವು ಯಾವಾಗಲೂ ಕಂಡುಕೊಳ್ಳುತ್ತೀರಿ. ಹಾಗಾಗಿ ಮುಸ್ಲಿಂ ಮತಗಳು ಒಂದೆಡೆ ವಿಭಜನೆಯಾಗಿದ್ದು ಮತ್ತೊಂದೆಡೆ ಹಿಂದೂ ಬಲವರ್ಧನೆ ನಡೆಯುತ್ತಿದೆ. ಹಾಗಾಗಿ ಎಲ್ಲಾ ಮುಸ್ಲಿಂ ಪ್ರಾಬಲ್ಯವಿರುವ ಸ್ಥಾನಗಳಲ್ಲಿ ಬಿಜೆಪಿಯು ಅಷ್ಟೊಂದು ಕಳಪೆಯಾಗುವುದಿಲ್ಲ. ಅದು ಸಾಕಷ್ಟು ಚೆನ್ನಾಗಿದೆ. ಹಾಗಾದರೆ ಅಜಯ್, ಈ ಬಾರಿ ಮುಸ್ಲಿಂ ಮತಗಳು ಮತ್ತೆ ವಿಭಜನೆಯಾಗುತ್ತವೆ ಅಥವಾ ಅದು ಹೆಚ್ಚಾಗಿ ಎಸ್ಪಿ ಅಥವಾ ಕಾಂಗ್ರೆಸ್ ಹಿಂದೆ ಹೋಗುತ್ತದೆ ಅಥವಾ ಅದು ಬಿಎಸ್ಪಿಗೆ ಹೋಗುತ್ತದೆ? ನೆಲದ ಮೇಲಿನ ಭಾವನೆ ಏನು? ಹಿಂದಿನ ಚುನಾವಣೆಗಳಲ್ಲಿ ನಾವು ನೋಡಿದ್ದು ಮಾಯಾವತಿ ಎಲ್ಲಿದ್ದರೋ, ಭಾರತ ಗಠಬಂಧನ್ಗೆ ಎಸ್ಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲಿದ್ದರು ಅವರು ಮುಸ್ಲಿಂ ಅಭ್ಯರ್ಥಿಗಳಿಗೆ ಮತ ಹಾಕಿದರು. ಮಾಯಾವತಿ ಕೂಡ ಮುಸ್ಲಿಂ ಅಭ್ಯರ್ಥಿಗೆ ಮತ ಹಾಕಿದರು ಮತ್ತು ಮುಸ್ಲಿಂ ಅಭ್ಯರ್ಥಿ ಬಿಎಸ್ಪಿ ಯ ವಿಜೇತರಾದರೆ ಮುಸ್ಲಿಂ ಮತಗಳು ಬಿಎಸ್ಪಿಗೆ ಹೋಗಿ ಭಾರತ ಒಕ್ಕೂಟವನ್ನು ತೊರೆಯಬಹುದು ಎಂಬ ಮಾತು ಕೇಳಿ ಬರುತ್ತಿದೆ. ಈ ಪರಿಸ್ಥಿತಿ ಒಡೆದು ಹೋಗುವ ಸ್ಥಿತಿ ಬಂದರೆ ನೋಡಬಹುದು, ಏಕೆಂದರೆ ಈ ಮೂಲಕ ಅಲ್ಲಿನ ಮುಸ್ಲಿಂ ಅಭ್ಯರ್ಥಿಗೆ ಮತ ಹಾಕಿದ್ದೇನೆ ಎಂದು ಮಾಯಾವತಿ ಗುಡುಗಿದ್ದಾರೆ. ನಾವು ಮುಸ್ಲಿಂ ಅಭ್ಯರ್ಥಿಯನ್ನು ನೋಡಿದರೆ ಅವರು ಭಾರತ ಗಠಬಂಧನ್ ಜೊತೆಯಲ್ಲಿದ್ದಾರೆ, ಅವರು ಅಲ್ಲಿ ಮತ ಹಾಕುತ್ತಾರೆ. ಆದರೆ ಅವರು ಬಿಎಸ್ಪಿ ಅಭ್ಯರ್ಥಿ ಗೆಲ್ಲುವ ಸ್ಥಾನವನ್ನು ನೋಡುತ್ತಾರೆ, ಏಕೆಂದರೆ ವಿಶೇಷವಾಗಿ ಪಶ್ಚಿಮ ಉತ್ತರ ಪ್ರದೇಶ ಮತ್ತು ಪೂರ್ವಾಂಚಲ ಕೆಲವು ಜಿಲ್ಲೆಗಳಲ್ಲಿ ಅಲ್ಲಿ ಮುಸ್ಲಿಂ ಮತ್ತು ದಲಿತರ ಕಾಂಬಿನೇಷನ್ ತುಂಬಾ ಪ್ರಬಲವಾಗಿದ್ದು ಆ ಜಾಗದಲ್ಲಿ ಬಿಎಸ್ಪಿ ತನ್ನ ಅಭ್ಯರ್ಥಿಯನ್ನು ಆ ರೀತಿ ನೀಡಿದರೆ ಬಿಎಸ್ಪಿಗೆ ಹೋಗಬಹುದು ಮತ್ತು ಬಿಎಸ್ಪಿಗೆ ಅಲ್ಲಿಯೂ ಸ್ಥಾನ ಸಿಗಬಹುದು ಎಂಬುದರಲ್ಲಿ ಸಂದೇಹವಿಲ್ಲ. ಹಾಗಾಗಿ ಬಿಜೆಪಿ ಗೆಲ್ಲುವ ಸ್ಥಾನವನ್ನು ಎಲ್ಲಿ ನೋಡಿದರೂ ಮುಸ್ಲಿಂ ಮತಗಳು ಈ ಎರಡು ಕಡೆ ಹೋಗಬಹುದು. ಆದರೆ ಆಗಾಗ್ಗೆ ಹೌದು, ಅವರು ವಿಜೇತರಿಗೆ ಮತ ಹಾಕಲು ಬಯಸುತ್ತಾರೆ. ಆದರೆ ಅವರೆಲ್ಲರೂ ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿದ್ದಾರೆ. ಕೊನೆಯಲ್ಲಿ ಅದು ವಿಭಜನೆಯಾಗುತ್ತದೆ. ಹಾಗಾಗಿ ಅಜಯ್ ವಿವರಿಸುವ ಪರಿಸ್ಥಿತಿ ಬದಲಾಗದೇ ಇರಬಹುದು. ಮುಸ್ಲಿಂ ಮತಗಳು ಇನ್ನೂ ವಿಭಜನೆಯಾಗಬಹುದು. ಬಹುಶಃ 60-40 ಅಲ್ಲ, 80-20 ಇರಬಹುದು. ಆದರೆ ಯಾವುದೇ ವಿಭಜನೆಯು ಸಹಜವಾಗಿ ಬಿಜೆಪಿಗೆ ಸಹಾಯ ಮಾಡುತ್ತದೆ. ಒಂದು ಕೊನೆಯ ನೋಟ ಮತ್ತು ನಾವು ಕೊನೆಗೊಳ್ಳಲಿದ್ದೇವೆ. ಮತದಾನದ ಅಂಶವನ್ನು ನೋಡಿ. ಗೆ ಸಹಾಯ ಮಾಡಿದ ಮತದಾನದಲ್ಲಿ ಇಳಿಕೆಯಾಗಿದೆ ಎಂದು ನಾವು ಹೇಳಿದ್ದು ನೆನಪಿದೆಯೇ? ಮುಂದೆ ನೋಡುವುದಾದರೆ ಐತಿಹಾಸಿಕವಾಗಿ ಕಡಿಮೆ ಮತದಾನದ ಪ್ರದೇಶಗಳು ಎಲ್ಲಿವೆ ಎಂದು ನೀವು ನೋಡಿದರೆ ಅದು ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿದೆ. ಇದು ಹೆಚ್ಚು ಬಡವಾಗಿದೆ ಮತ್ತು ನೀವು ಹಿಂದೆ ಹೋದಂತೆ ಅದು ಗೋಚರಿಸುತ್ತದೆ. ಇದು ದುರಂತವಾಗಿದೆ. ಉತ್ತರ ಪ್ರದೇಶದ ಪಶ್ಚಿಮ ಭಾಗಕ್ಕೆ ಹೋಲಿಸಿದರೆ ಇದು ತುಂಬಾ ಕಳಪೆಯಾಗಿದೆ ಮತ್ತು ನಿಸ್ಸಂಶಯವಾಗಿ ಅಲ್ಲಿಂದ ಸಾಕಷ್ಟು ವಲಸೆ ನಡೆಯುತ್ತದೆ. ದೊರಬ್ ವಲಸಿಗರಿಗೆ ಅವರು ಎಲ್ಲಿದ್ದರೂ ಮತ ಚಲಾಯಿಸಲು ಅವಕಾಶ ನೀಡುವ ಸಮಯವಲ್ಲವೇ? ನ್ಯೂಯಾರ್ಕ್ನಿಂದ ಎನ್ಆರ್ಐಗಳಿಗೆ ಮತ ಚಲಾಯಿಸಲು ಅವಕಾಶ ನೀಡುವ ಕುರಿತು ನೀವು ಯೋಚಿಸುತ್ತಿದ್ದರೆ ನಾಸಿಕ್ ಅಥವಾ ಸೂರತ್ನಿಂದ ವಲಸಿಗರಿಗೆ ಮತ ಚಲಾಯಿಸಲು ನೀವು ಅನುಮತಿಸಬೇಕು ಎಂದು ನಾವು ಕನಿಷ್ಠ 1 ದಶಕದಿಂದ ಮಾತನಾಡುತ್ತಿದ್ದೇವೆ ಎಂದು ನಾನು ಭಾವಿಸುತ್ತೇನೆ. ಆದರೆ ಚುನಾವಣಾ ಆಯೋಗವು ಎಲೆಕ್ಟ್ರಾನಿಕ್ಸ್ ಮತ್ತು ಆಧಾರ್ ಕಾರ್ಡ್ನ ಹೊರತಾಗಿಯೂ ಇದು ಸರಳವಲ್ಲ. ಆದರೆ ಇದು ಅತ್ಯುತ್ತಮವಾಗಿ ಕಾರ್ಯಸಾಧ್ಯವಾಗಿದೆ ಮತ್ತು ಯುಪಿ ಮತ್ತು ಬಿಹಾರ ವಲಸಿಗರು ವಾಸಿಸುವ ದೊಡ್ಡ ನಗರಗಳಲ್ಲಾದರೂ ಅವರು ಇದನ್ನು ಮಾಡಬೇಕು ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ದೊರಬ್, ಈ ಚುನಾವಣೆಯಲ್ಲಿ ನಾವು ಗಮನಹರಿಸಬೇಕಾದ ದೊಡ್ಡ ನಾಯಕರು, ಹೆವಿವೇಟ್ಗಳು, ವ್ಯಕ್ತಿತ್ವಗಳು, ಅವರಲ್ಲಿ ಕೆಲವರನ್ನು ನಮಗೆ ತಿಳಿಸಿ. ನಿಮಗೆ ಗೊತ್ತಾ, ಯುಪಿ 80 ಸ್ಥಾನಗಳನ್ನು ಹೊಂದಿದೆ. 300ರಲ್ಲಿ ಬಿಜೆಪಿ ಸುಮಾರು 60 ಸ್ಥಾನಗಳನ್ನು ಹೊಂದಿದೆ. ವಾರಣಾಸಿಯಿಂದ ಪ್ರಧಾನಿ, ಸಂಪುಟದಲ್ಲಿ 2 ಅಥವಾ 3ನೇ ಸ್ಥಾನ. ಲಕ್ನೋದಿಂದ ರಾಜನಾಥ್ ಸಿಂಗ್ಜಿ, ಅಮೇಥಿಯಿಂದ ಸ್ಮೃತಿ ಇರಾನಿ, ಮಥುರಾದ ನಟಿ ಹೇಮಾ ಮಾಲಿನಿ, ಮೀರತ್ನ ಭಗವಾನ್ ರಾಮನ ಪಾತ್ರದಲ್ಲಿ ನಟಿಸಿದ ಅರುಣ್ ಗೋವಿ, ಜಿತಿನ್ ಪ್ರಸಾದ್, ಪಿಲಿಭಿತ್ನ ಮಾಜಿ ಕಾಂಗ್ರೆಸ್, ಲಖೀಂಪುರ ಖೇರಿಯಿಂದ ಅಜಯ್ ಮಿಶ್ರಾ ತೇನಿ ಮತ್ತು ನಂತರ ಮಹಾರಾಷ್ಟ್ರದಿಂದ ಆಮದು ಮಾಡಿಕೊಂಡವರಲ್ಲಿ ಒಬ್ಬರು ಶ್ರೀ ಕೃಪಾಶಂಕರ್ ಸಿಂಗ್. ಜೌನ್ಪುರದಿಂದ ತೆಲಂಗಾಣದಿಂದ ಬರುವ ಶ್ರೀಮತಿ ಶ್ರೀಕಲಾ ಎಂಬ ಮಹಿಳೆಯ ವಿರುದ್ಧ ಶ್ರೀ ಕೃಪಾಶಂಕರ್ ಸಿಂಗ್ ಸ್ಪರ್ಧಿಸುತ್ತಿದ್ದಾರೆ. ಹಾಗಾಗಿ ಯುಪಿಯಲ್ಲಿ ಮಹಾರಾಷ್ಟ್ರ ತೆಲಂಗಾಣ ಹೋರಾಟ ನಡೆಯುತ್ತಿದೆ. ಆಗ ಸಹಜವಾಗಿಯೇ ಎಸ್ಪಿ ಅವರದ್ದು ಕುಟುಂಬ ರಾಜಕಾರಣ. ಅಫ್ಜಲ್ ಅನ್ಸಾರಿ, ಗಾಜಿಪುರ, ಆದರೆ ನಂತರ ಡಿಂಪಲ್ ಯಾದವ್, ಧರ್ಮೇಂದ್ರ ಯಾದವ್, ಆದಿತ್ಯ ಯಾದವ್ ಮತ್ತು ಅಕ್ಷಯ್ ಯಾದವ್ ಇದ್ದಾರೆ. ಎಲ್ಲರೂ ಅಖಿಲೇಶ್ ಯಾದವ್ಗೆ ಯಾವುದೇ ರೀತಿಯಲ್ಲಿ ಸಂಬಂಧ ಹೊಂದಿದ್ದಾರೆ. ನಂತರ ಕಾಂಗ್ರೆಸ್ ಇದೆ. ಕಳೆದ 2 ಚುನಾವಣೆಗಳಲ್ಲಿ ಅಜಯ್ ರೈ ಇದ್ದಾರೆ. ಇದು 3ನೇ ಚುನಾವಣೆ. ಅವರು ಮಿಸ್ಟರ್ ಮೋದಿ ಮತ್ತು ಇಮ್ರಾನ್ ಮಸೂದ್ ವಿರುದ್ಧ ಸಹರಾನ್ಪುರದಲ್ಲಿ ಹೋರಾಡುತ್ತಿದ್ದಾರೆ. ನಂತರ ಸಹಜವಾಗಿ ಶ್ರೀ ಮೋದಿಯವರ ಮಿತ್ರ ಪಕ್ಷಗಳಾದ ಅಪ್ನಾ ದಳ, ಸೋನಿಲಾಲ್ ಪಟೇಲ್ ಅವರ ಪುತ್ರಿ ಅನುಪ್ರಿಯಾ ಪಟೇಲ್ ಮತ್ತು ಅರವಿಂದ್ ರಾಜ್ಭರ್. ತದನಂತರ ಜತಿನ್ ಚೌಧರಿಯವರ ಅಂತಿಮ ಒಟ್ಟು ವಲಸೆ. ಅವರು RLDಯ ಸಂಪೂರ್ಣ ಪಕ್ಷವನ್ನು ಒಂದು ಗಠಬಂಧನ್ನಿಂದ ಇನ್ನೊಂದಕ್ಕೆ ತೆಗೆದುಕೊಂಡಿದ್ದಾರೆ.
ಯುಪಿಯಲ್ಲಿ ವಿವಿಧ ರೀತಿಯಲ್ಲಿ ಸಾಕಷ್ಟು ಚಳವಳಿಗಳು ನಡೆಯುತ್ತಿವೆ. ಪಕ್ಷಗಳು ಚಲಿಸುತ್ತವೆ, ಜನರು ಚಲಿಸುತ್ತಾರೆ, ಎಲ್ಲವೂ ಚಲಿಸುತ್ತದೆ. ಆದರೆ ವ್ಯಕ್ತಿತ್ವಗಳು ಉಳಿದಿವೆ. ಹೌದು, ಅವರು ಎಲ್ಲಿಗೆ ಹೋದರೂ ಅವರು ವ್ಯಕ್ತಿತ್ವವಾಗಿ ಉಳಿಯುತ್ತಾರೆ. ಅದು ನಿಜ. ಹಾಗಾದರೆ ಅಜಯ್, ಕೊನೆಯ ವಿಷಯ, ಈ ಬಾರಿಯ ಚುನಾವಣೆಯ ಮುನ್ಸೂಚನೆ ಏನು ಎಂಬುದನ್ನು ನೋಡೋಣ. ನಾವು ನಿಮಗೆ 3 ಮುನ್ಸೂಚನೆಗಳನ್ನು ನೀಡಲಿದ್ದೇವೆ. ಮೊದಲನೆಯದಾಗಿ ಅಭಿಪ್ರಾಯ ಸಂಗ್ರಹಗಳು. ಸಮೀಕ್ಷೆಗಳು ಏನು ಹೇಳುತ್ತಿವೆ? 80 ಸ್ಥಾನಗಳಲ್ಲಿ ಎನ್ಡಿಎ ಎಷ್ಟು ಸ್ಥಾನಗಳನ್ನು ಪಡೆಯಲಿದೆ? 80 ಸ್ಥಾನಗಳ ಪೈಕಿ ಎನ್ಡಿಎ 74 ಸ್ಥಾನಗಳನ್ನು ಪಡೆಯಲಿದೆ ಎಂದು ಸಮೀಕ್ಷೆಗಳು ಹೇಳುತ್ತಿವೆ. ಈಗ ಇನ್ನೊಂದು ನಿಜವಾಗಿ ಬಹುತೇಕ ಉತ್ತಮ ಭವಿಷ್ಯವನ್ನು ವಿಧಾನಸಭೆ ಚುನಾವಣೆಗಳಿಂದ ಮಾಡಲಾಗುತ್ತದೆ. ಕಳೆದ 20 ವರ್ಷಗಳ ವಿಧಾನಸಭೆ ಚುನಾವಣೆಯನ್ನು ಗಮನಿಸಿದರೆ ಲೋಕಸಭೆ ಚುನಾವಣೆಯ 1 ವರ್ಷದೊಳಗೆ ನಡೆದ ಒಳ್ಳೆಯ ಮುನ್ಸೂಚನೆಗಳಿವೆ. ಈಗ 2 ವರ್ಷಗಳ ಹಿಂದೆ ಈ ಬಾರಿಯ ವಿಧಾನಸಭಾ ಚುನಾವಣೆ ನಡೆದಿದ್ದು ಅಷ್ಟೇ ಅಲ್ಲ, ಆದರೆ ಹಾಗೆ ಹೋದರೆ 80 ಸೀಟುಗಳಲ್ಲಿ 50 ರಿಂದ 55 ಸೀಟುಗಳ ಬಗ್ಗೆ ಮುನ್ಸೂಚನೆ ನೀಡುತ್ತಿದೆ. ಅಸೆಂಬ್ಲಿ ಪಾಯಿಂಟರ್ 50 ರಿಂದ 55. ಜರ್ನಲಿಸ್ಟ್ ಕೆಫೆಯಲ್ಲಿದ್ದ ಆ ಪತ್ರಕರ್ತರ ಗುಂಪಿಗೆ ಅವರ ಅಭಿಪ್ರಾಯವೇನು ಎಂದು ಕೇಳಿದೆವು ಮತ್ತು ಅವರೆಲ್ಲರೂ ವಿಭಿನ್ನ ಅಂದಾಜುಗಳನ್ನು ಹೊಂದಿದ್ದರು. ಮತ್ತು ನಾವು ವ್ಯಕ್ತಿಗಳಾಗಿ ಹೋಗುವುದಿಲ್ಲ, ಇದು ಎಲ್ಲೋ 55 ರಿಂದ 75ರವರೆಗೆ ಬದಲಾಗುತ್ತಿತ್ತು ಮತ್ತು ನಾವು ನೋಡಿದ್ದೇವೆ ಮತ್ತು ಅವರೆಲ್ಲರ ಸರಾಸರಿ 80ರಲ್ಲಿ 62 ಎಂದು ಎಲ್ಲರೂ ಒಪ್ಪಿಕೊಂಡರು. ಆದ್ದರಿಂದ 74, 50 ರಿಂದ 55 ಮತ್ತು 62. ಆದ್ದರಿಂದ ಸ್ಪಷ್ಟವಾಗಿ ಎಲ್ಲರೂ ಬಿಜೆಪಿ ಮತ್ತು ಎನ್ಡಿಎ ಗೆಲ್ಲುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ಎಷ್ಟು ಮುಖ್ಯ ಅಜಯ್, ಇದು 50, 60, 70 ಎಂಬುದನ್ನು ನಿರ್ಧರಿಸುವ ಪ್ರಮುಖ ಅಂಶ ಯಾವುದು? ಈ ಹಿಂದೆ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಸಮಸ್ಯೆ ಇರುತ್ತಿತ್ತು. 2014ರ ಚುನಾವಣೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದರು. 2019ರ ಚುನಾವಣೆಯಲ್ಲಿ ಪುಲ್ವಾಮಾ ಮತ್ತು ಇತರ ಸಮಸ್ಯೆಗಳಿದ್ದವು. ಈ ಬಾರಿ ರಾಮಮಂದಿರ ತರಲು ಪ್ರಯತ್ನಿಸಿದರು, ಆದರೆ ರಾಮಮಂದಿರದ ಜೊತೆಗೆ ಜಾತಿ ಸಂಯೋಜನೆಯ ಸಮಸ್ಯೆಯನ್ನು ನಿರ್ಮಿಸಲು ಪ್ರಯತ್ನಿಸಿದರು, ಏಕೆಂದರೆ ಉತ್ತರ ಪ್ರದೇಶವು ಜಾತಿಗಳ ಪರಾಕಾಷ್ಠೆಯಾಗಿದೆ. ಬಿಜೆಪಿಯವರು ಸಾಕಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ, ಆದ್ದರಿಂದ ಇದು ಜಾತಿಗಳ ಅಂಶವಾಗಿದೆ ಮತ್ತು ಅಖಿಲೇಶ್ ಇದನ್ನು ಅರ್ಥಮಾಡಿಕೊಳ್ಳುತ್ತಿದ್ದರು. ಅದಕ್ಕಾಗಿಯೇ ಅಖಿಲೇಶ್ ಕೂಡ ಪಿಡಿಎಗಾಗಿ ಕೆಲಸ ಮಾಡಿದರು. ಅವರು ಪಿಡಿಎ, ಪಿಚ್ಟಾಪ್, ದಲಿತ, ಆದಿವಾಸಿಗಳನ್ನು ಸಂಯೋಜಿಸಿದರು. ಆದ್ದರಿಂದ 2 ಕಡೆ ಜನರು ಐಕ್ಯವಾದ ಜಾತಿಗಳನ್ನು ಹೊಂದಿದ್ದಾರೆ. ಇದರಲ್ಲಿ 62 ರಿಂದ 63 ಸೀಟುಗಳು ಕಳೆದ 2019ರ ಚುನಾವಣೆಯಲ್ಲಿ ಗೆದ್ದ ರೀತಿ ಈ ಬಾರಿ 1-2 ಸೀಟು ಕಡಿಮೆಯಾಗಬಹುದು ಎಂಬ ಭವಿಷ್ಯ ಹೊರಬೀಳುತ್ತಿದೆ, ಏಕೆಂದರೆ ಜನರಲ್ಲಿ ಅಂತಹ ವಿಷಯಗಳ ಭಯವಿದೆ. ಆದ್ದರಿಂದ ಅದನ್ನು ಕಡಿಮೆ ಮಾಡಬಹುದು ಅಥವಾ ಅದು ಹಾಗೆಯೇ ಉಳಿಯಬಹುದು. ಡೋರಾಬ್, ನಿಮ್ಮ ಅಭಿಪ್ರಾಯವೇನು? ನೀವು ಆಕೃತಿಯನ್ನು ನೀಡಬೇಕೆಂದು ನಾನು ಬಯಸುವುದಿಲ್ಲ, ಆದರೆ ಸಾಮಾನ್ಯವಾಗಿ ನೀವು ಈ ಹಿಂದೆ ಹೇಳಿದ್ದು 60-70 ಯುಪಿಯಲ್ಲಿ ಎನ್ಡಿಎ ಅತ್ಯಂತ ಪ್ರಬಲ ಶಕ್ತಿ ಎನ್ನುವುದರಲ್ಲಿ 2 ಮಾತಿಲ್ಲ. 2019ರಲ್ಲಿ 9 ಅಥವಾ 10 ಸ್ಥಾನಗಳ ಬಗ್ಗೆ ಮರೆಯಬೇಡಿ. ಅದು 5% ಕಡಿಮೆ ಬಹುಮತದೊಂದಿಗೆ ಬಿಜೆಪಿ ಅಥವಾ ಎನ್ಡಿಎ. ಆದ್ದರಿಂದ ವಿಷಯಗಳು ದ್ರವವಾಗಿವೆ, ಆದರೆ ಅದು ಬಹಳ ಪ್ರಬಲವಾದ ಪಕ್ಷವಾಗಿದೆ. ಸ್ವಲ್ಪ ಸಂದೇಹವಿದೆ. ಮತ್ತು ತಡವಾದ ಸ್ವಿಂಗ್ ಇರಬಹುದೇ? ತಡವಾದ ಸ್ವಿಂಗ್, ಆರಂಭಿಕ ಸ್ವಿಂಗ್ ಇಲ್ಲ, ಎಲ್ಲ ಸ್ವಿಂಗ್, ಎಲ್ಲವೂ ಸಾಧ್ಯ. ಸರಿ, ಇದೆಲ್ಲವನ್ನೂ ಕೇಳಿದ ನಂತರ ನೀವು ನಮ್ಮಂತೆ ಗೊಂದಲಕ್ಕೀಡಾಗಿಲ್ಲ ಎಂದು ನಾನು ಭಾವಿಸುತ್ತೇನೆ. ಆದರೆ ಇದು ಅತ್ಯಂತ ವೈವಿಧ್ಯಮಯ ರಾಜ್ಯವಾಗಿದೆ, ನಿಜವಾಗಿಯೂ ಮಹೋನ್ನತ ರಾಜಕೀಯ ಮನಸ್ಸುಗಳು ಮತ್ತು ಸ್ಪಷ್ಟವಾದ ಜನರಿಂದ ತುಂಬಿದೆ. ಮತ್ತು ನಾವು ಈ ಸ್ಥಿತಿಯನ್ನು ನಿಜವಾಗಿಯೂ ಆನಂದಿಸಿದ್ದೇವೆ ಮತ್ತು ನಾವು ಮತದಾರರೊಂದಿಗೆ ಮಾತನಾಡುವುದನ್ನು ಆನಂದಿಸಿದ್ದೇವೆ. ಈ ರಾಜ್ಯ ನಿಜವಾಗಿ ಏನಾಗುತ್ತದೆ ಎಂದು ನೋಡೋಣ. ಸಮಯ ಮಾತ್ರ ಹೇಳುತ್ತದೆ ಮತ್ತು ಎಲ್ಲವೂ ಅವಲಂಬಿಸಿರುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.